ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ವೈಶಾಖ ಮಾಸದ ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರಿ. ವೀಕ್ಷಕರೇ, ಇದು ಶುಭ ಬುಧವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾತಂತ್ರದ ಆಧಾರದ ಮೇಲೆ ಪ್ರತಿದಿನದ ಸಂದೇಶವನ್ನು ನೀಡೋದ್ರ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ಕೊಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ನೀವು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ನೇರವಾಗಿ ಗುರುಜಿ ಜೊತೆಗೆ ಮಾತಾಡ್ಬೋದು. ಇಲ್ಲಿ ನಿಮ್ಮ ಸ್ವರತರಂಗ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಕರೆ ಅಪರೂಪಕ್ಕೆ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಗಾಬರಿ ಇಲ್ಲದೆ ಸ್ಪಷ್ಟವಾಗಿ ಪ್ರಶ್ನೆಗಳನ್ನು ಮೊದಲೇ ಸಿದ್ಧಪಡಿಸಿಟ್ಕೊಂಡು ಏನು ಮಾತನಾಡಬೇಕು, ಏನು ಪ್ರಶ್ನೆಯನ್ನು ಕೇಳಬೇಕು ಗುರುಜಿ ಜೊತೆಗೆ ಅನ್ನೋದನ್ನು ಮೊದಲೇ ಸಿದ್ಧಪಡಿಸಿಟ್ಕೊಂಡು ಗುರುಜಿ ಜೊತೆಗೆ ಮಾತಾಡಿ. ನಿಮ್ಮ ಸ್ವರತರಂಗ ಇಲ್ಲಿ ಸ್ಪಷ್ಟವಾಗಿದ್ದಷ್ಟು ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಗುರುಜಿಯವರು ಕೊಡಬಹುದು. ಇನ್ನು ನೀವು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ ಏನು ನಿಮ್ಗೆ ಗೊತ್ತಿದೆ. 08041199999 08041219999. ಖಂಡಿತವಾಗಿಯೂ ಕರೆ ಮಾಡಿ ಗುರುಜಿ ಜೊತೆಗೆ ನೇರವಾಗಿ ಮಾತಾಡಿ. ಟಿವಿ ವಾಲ್ಯೂಮ್ ಮಾತ್ರ ಕಂಪ್ಲೀಟ್ ಆಗಿ ಮ್ಯೂಟಲ್ಲಿಟ್ಟು ಮಾತಾಡಬೇಕು, ಟಿವಿ ನೋಡ್ಕೊಂಡು ಮಾತಾಡಬಾರ್ದು. ಇನ್ನು ಪತ್ರಗಳನ್ನು ಕೂಡ ನೀವು ಬರೀಬಹುದು. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕು. ಪಾಸ್ಪೋರ್ಟ್ ಸೈಜ್ನಲ್ಲಿ ಫೋಟೋ ಕಳಿಸ್ಕೊಡ್ಬಾರ್ದು. ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರಬೇಕು ನೀವು ಕಳಿಸುವಂಥ ಭಾವಚಿತ್ರ. ಮತ್ತು ನಿಮ್ಮ ಕಣ್ಣರೇಖೆಗಳು ಕೂಡ ಬಹಳ ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಇರಬೇಕು. ಕಳಿಸ್ಬೇಕಾಗಿರುವಂಥ ವಿಳಾಸ ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿಯೂ ಈ ವಿಳಾಸಕ್ಕೆ ನೀವು ಪತ್ರಗಳನ್ನು ಬರೀಬಹುದು. ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಪತ್ರಗಳನ್ನು ಬರೆಯುವಂಥವರು ಕಡ್ಡಾಯವಾಗಿ ಫೋಟೋ ಅಗತ್ಯ ಇರೋದಿಲ್ಲ. ಇನ್ನು ಒಂದೇ ಒಂದು ಪುಟದಲ್ಲಿ ಆಗುವಷ್ಟು ಚಿಕ್ಕದಾಗಿ ಚೊಕ್ಕಟವಾಗಿ ಪತ್ರವನ್ನು ಬರೆಯಬೇಕು. ಒಂದು ಪತ್ರದಲ್ಲಿ ಒಬ್ಬರ ಸಮಸ್ಯೆಯನ್ನು ಮಾತ್ರ ಹೇಳ್ಕೊಡ್ಬೇಕಾಗತ್ತೆ. ಇಬ್ಬರು ಮೂವರ ಫೋಟೋಗಳನ್ನು ಕಳಿಸಿರ್ತೀರಿ ಅಥವಾ ಇಬ್ಬರು ಮೂವರ ಸಮಸ್ಯೆಗಳನ್ನು ಹೇಳ್ಕೊಂಡಿರ್ತೀರಿ. ನಮ್ಮ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಸಮಯದ ಅಭಾವ ಇರುತ್ತೆ ಮತ್ತು ಎಷ್ಟೋ ಪತ್ರಗಳು ಬಂದಿರುತ್ತೆ, ಎಷ್ಟೋ ಕರೆಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ಒಂದಿಷ್ಟು ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಗುರುಜಿಯವರು ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಒಂದು ಪತ್ರಕ್ಕೆ ಒಂದು ಪ್ರಶ್ನೆ, ಒಬ್ಬರ ಸಮಸ್ಯೆಗೆ ಮಾತ್ರ ಉತ್ತರವನ್ನು ಗುರುಜಿಯವರು ಕೊಡೋದಕ್ಕೆ ಸಾಧ್ಯ. ಇನ್ನು ಗುರುಜರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ, ಶ್ರೀನಿವಾಸ್ ಶರ್ಮಾ ಅವರನ್ನ ನೇರವಾಗಿ ಭೇಟಿಯಾಗಬೇಕು ಅಂದರೆ ಅವರ ಆಶ್ರಮದಲ್ಲಿ ನೀವು ಅವರನ್ನು ಭೇಟಿಯಾಗ್ಬೋದು. ಭೇಟಿಯಾಗುವಂಥ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಆಗಬೇಕು ಅಂದರೆ ಮೊದಲು ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಕೂಡ ನೀವು ಭೇಟಿಯಾಗ್ಬೋದು. ದೂರವಾಣಿ ಸಂಖ್ಯೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಇನ್ನು ಗುರುಜರನ್ನ ನೀವು ಭೇಟಿಯಾಗಬೇಕು ಮತ್ತು ಶ್ರೀನಿವಾಸ್ ಶರ್ಮಾ ಅವ್ರನ್ನ ಭೇಟಿಯಾಗಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳೋದಕ್ಕೆ ನೀವು ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿದಾಗ ಆಶ್ರಮದ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಗುರುಜಿಯವರಾಗಲಿ ಅಥವಾ ಶ್ರೀನಿವಾಸ್ ಶರ್ಮಾ ಅವರಾಗಲಿ ಯಾವಾಗ ಅಪಾಯಿಂಟ್ಮೆಂಟ್ ಸಿಗ್ಬೋದು, ದಿನಾಂಕ ಯಾವುದು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿನ ತಿಳಿಸ್ಕೊಡ್ತಾರೆ. ಹಾಗಾಗಿ ಖಂಡಿತವಾಗಿಯೂ ನೀವು ಅವರನ್ನು ಭೇಟಿಯಾಗಬಹುದು ಅಂತ ಹೇಳ್ತಾ, ಇನ್ನು ಇವತ್ತು ಶುಭ ಬುಧವಾರ, ಹಾಗಾಗಿ ಉಡುಪಿ ಕ್ಷೇತ್ರದ ದಿವ್ಯ ದರ್ಶನ ಮಾಡ್ಕೊಂಡು ಬರೋಣ. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते भगवती ಶ್ರೀರಾಜರಾಜೇಶ್ವರಿ ನಮಃ. ಗಜಲಕ್ಷ್ಮಿ ಅನುಷ್ಠಾನಕ್ಕಾಗಿ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಗಜಲಕ್ಷ್ಮಿಯ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿ ಪಾದಗಳನ್ನು ಆನೆ ಮೇಲೆ ಮೆರವಣಿಗೆ ಮಾಡಿ ನಂತರ ಗಜಲಕ್ಷ್ಮಿ ಅನುಷ್ಠಾನವನ್ನು ಶ್ರೀಗಳ ಸಾನ್ನಿಧ್ಯದಲ್ಲೇ ನಡೆಸೋಣ. ಭಗವಂತ
ಕಾರ್ಯಕ್ರಮಕ್ಕೆ ಗುರುಜನನ ಮತ್ತು ಶ್ರೀನಿವಾಸ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಮನೆ ಹಾಗಿದ್ರೆ ಗುರುಜನ ಮತ್ತು ಕಾರ್ಯಕ್ರಮಕ್ಕೆ ಅವರ ಸುಪುತ್ರ ಶ್ರೀನಿವಾಸ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಭುಜಿತೇಂ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮ್ಯೇ ನಮಃ ಮಹೇಶ್ವರ್ಯೇ ನಮಃ ಕೌಮಾರ್ಯೇ ನಮಃ ವಿಷ್ಣುವ್ಯೇ ನಮಃ ವಾರಾಕ್ಷ್ಯೇ ನಮಃ ಇಂದ್ರಾಣ್ಯೇ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ ಮಹಾಕಾಳಿ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಪದ್ಮಾನನೆ ಪದ್ಭವಿ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೇ ನಮಃ ರಾಜ್ಯಕಲಾವಲ್ಲಭಾಯ ನಮಃ ರಾಜರಾಜೇಶ್ವರಿ ನಮಃ ರಾಜ್ಯದಾಯಿನೇ ನಮಃ ಶ್ರೀಪತೆ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಕ್ಷೇತ್ರಪಾಲಿನೇ ನಮಃ ಸೌಂದರ್ಯವರ್ಧಿನ್ಯೇ ನಮಃ ಶ್ರೀಮತೆ ನಮಃ ಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಶ್ರಮಿಸ್ತಕ್ಕಂಥದ್ದು ಅಥವಾ ತಾವು ಮಾಡುವಂಥ ಕಾಯಕದಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂತಹ ಚಿಂತನೆಯಲ್ಲಿ ಎಲ್ಲರೂ ಇದ್ದೀವಿ. ಎಲ್ಲರೂ ಅವರವರು ಮಾಡುವಂತಹ ಕಾಯಕವನ್ನು ಅಭಿವೃದ್ಧಿಪಡಿಸ್ಕೊಳ್ಬೇಕು, ಅದರಲ್ಲೇ ಒಂದಷ್ಟು ಅಭಿವೃದ್ಧಿಯಿಂದ ಮತ್ತಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ನಮ್ಮದು. ಆ ಚಿಂತನೆಗೆ ತಕ್ಕನಾಗೆ ಗುರು ಹಿರಿಯರ ಮಾರ್ಗದರ್ಶಕರ ಅನುಭವದ ಒಂದಷ್ಟು ಮಾತುಗಳನ್ನು ನಾವು ಆಲಿಸಿದ್ರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ನಾವು ಸಿದ್ಧಿಪಡಿಸ್ಕೊಳ್ಬೋದು. ಹಾಗೆ ಇವತ್ತಿನ ದಿವಸ ಬುಧವಾರ ಮಹಾವಿಷ್ಣುವಿನ ಪ್ರಾರ್ಥನೆ. ಯಾಕೆಂದರೆ ಬುಧವಾರ ಅಂತ ಬಂದಾಗ ಒಂದಷ್ಟು ಜನದ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಲ್ಲಿ ಸಾಗುವಂತಹದ್ದು ಇವತ್ತು ನಿನ್ನೆ ಅಲ್ಲ, ಸುಮಾರು ವರ್ಷಗಳಿಂದಲೇ ನಡ್ಕೊಂಡು ಬಂದುಬಿಟ್ಟಿದೆ. ಆದರೆ ಒಂದಂತೂ ಸಂತೋಷ, ಬುಧವಾರ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ತಾ ಇವತ್ತು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವು ನೋಡಿದಂತಹ ಕ್ಷೇತ್ರ
ಉಡುಪಿಯ ಶ್ರೀ ಕೃಷ್ಣ ಪರಮಾತ್ಮನ ವಿಶೇಷವಾದ ಸಾನ್ನಿಧ್ಯ. ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಅದು ಸಾಮಾನ್ಯವಾದ್ದಲ್ಲ. ಅಲ್ಲಿರ್ತಕ್ಕಂಥದ್ದು ಮಧ್ವ ಕರಾರ್ಚಿತದಿಂದ ಅರ್ಚನೆ ಪೂಜೆಯನ್ನು ಮಾಡಿಸ್ಕೊಂಡಿರ್ತಕ್ಕಂಥ ಆ ನಯನ ಮನೋಹರವಾಗಿರ್ತಕ್ಕಂಥ ಮುದ್ದು ಕೃಷ್ಣಶಿಲೆ. ಅದು ಗೋಪಿಚಂದನ ಅಂತಲೂ ಹೇಳ್ತಾರೆ. ಸಮುದ್ರದಲ್ಲಿ ಸಿಕ್ಕಿರ್ತಕ್ಕಂಥ ದೇವರು ಅಂತಲೂ ಹೇಳ್ತಾರೆ. ಆದರೂ ಉಡುಪಿ ಶ್ರೀಕೃಷ್ಣನ ಭಕ್ತರು ಸಾಮಾನ್ಯವಲ್ಲ, ಸಾಕಷ್ಟು ಜನ ಇದ್ದಾರೆ. ಹಾಗೆ ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಕನಕದಾಸರಿಗೂ ಅಷ್ಟೇ ವಿಶೇಷವಾದ ದರ್ಶನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಕನಕನ ಕಿಂಡಿ ಅಂತ ಹೇಳ್ತಾರೆ. ಅಲ್ಲಿರ್ತಕ್ಕಂಥ 9 ರಂಧ್ರಗಳು, ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ನೀವು ಕೃಷ್ಣನ ದರ್ಶನಕ್ಕೆ ಹೊರಟಾಗ ಯಾವುದೋ ಒಂದು ಕಿಂಡಿಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ದರ್ಶನ ಮಾಡಿಕೊಂಡು ಆಚೆ ಬರಬಾರ್ದು. ಆ 9 ರಂಧ್ರಗಳಲ್ಲೂ ಭಗವಂತನ ದರ್ಶನ ಮಾಡಬೇಕು. ಆ ನವರಂಧ್ರಗಳು ಅಥವಾ 9 ರಂಧ್ರಗಳು ಅಂತೇನು ಹೇಳ್ತಾರೆ, ಆ 9 ಕಿಂಡಿಗಳಲ್ಲೂ ಸಹಿತ ಭಗವಂತನ ದರ್ಶನ ಮಾಡಬೇಕು, ಕೃಷ್ಣನ ದರ್ಶನ ಮಾಡಬೇಕು. ಆಗ ಕೃಷ್ಣನ ಶಿರೋಭಾಗದಿಂದ ಹಿಡಿದು ಕೃಷ್ಣನ ಪಾದಗಳವರೆಗೂ, ಕೃಷ್ಣನ ಎಡಹಸ್ತದಿಂದ ಬಲಹಸ್ತದವರೆಗೂ ಸ್ವಾಮಿಯ ಆ ಸುಂದರವಾದಂತಹ, ಅದರಲ್ಲೂ ವಿಶೇಷವಾಗಿ ಗೋವರ್ಧನಗಿರಿ, ಅದರಲ್ಲೂ ಗೋವುಗಳನ್ನು ಸಂರಕ್ಷಣೆ ಮಾಡತಕ್ಕಂಥವನು, ಗೋಪಾಲಕನಾಗಿರ್ತಕ್ಕಂಥವನು, ಅಂತಹ ಕೃಷ್ಣ ಪರಮಾತ್ಮನ ದರ್ಶನ ಮಾಡುವಂಥ ಸೌಭಾಗ್ಯ ಬುಧವಾರ ಮಹಾವಿಷ್ಣುವಿನ ದರ್ಶನ ಮಾಡೋ ಭಾಗ್ಯವತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ, ಅದರಲ್ಲೂ ಬೆಳಗಿನ ಕಾರ್ಯಕ್ರಮದಲ್ಲಿ ಇವತ್ತು ತಾವನ್ನೆಲ್ಲರೂ ದರ್ಶನ ಮಾಡಿದ್ರಲ್ಲ, ಇದು ಪೂರ್ವಜನ್ಮದ ಪುಣ್ಯವೇ ಸರಿ. ಇನ್ನು ಅಲ್ಲಿ ನಡೆದಂಥ ಆ ತಾಯಿ ಮಹಾಲಕ್ಷ್ಮಿಯ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮ, ಅದರಲ್ಲೂ ಗಜಲಕ್ಷ್ಮಿಯ ಆರಾಧನೆ, ವೇದಿಕೆ ಸಭಾಮಂಟಪದಲ್ಲಿ ಲಕ್ಷ್ಮಿಯನ್ನು, ಅದು ಆನೆಯನ್ನು ಕೂಡಿಸಿ ಅಲ್ಲಿ ಪೂಜೆ ಮಾಡತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಏನೇ ಆದರೂ ದೈವ ಸಾನ್ನಿಧ್ಯ, ದೇವರ ಒಂದು ಆಸ್ಥಾನ, ಆ ದೇವರ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ನಿತ್ಯ ಅನ್ನದಾಸೋಹ, ಇವತ್ತಿಗೂ ಆ ಸಾನ್ನಿಧ್ಯದಲ್ಲಿ ಮತ್ತೊಂದು ವಿಶೇಷ ಇದೆ. ಕೃಷ್ಣ ಮಠದಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಸಾನ್ನಿಧ್ಯ ಇದೆ. ಹನುಮನ ದರ್ಶನ ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಯಾರೊಬ್ಬರ ಕಷ್ಟ ಅಂತ ಬಂದರೂ, ಕಷ್ಟ ಅಂತ ಬಂದವರು ಮೊದಲು ನಿಲ್ಲೋದು ಅಲ್ಲಿ ಹನುಮನ ಸಾನ್ನಿಧ್ಯದಲ್ಲಿ. ಹನುಮನ ದರ್ಶನ ಮಾಡಿಕೊಂಡು ಮಧ್ವ ಸರೋವರಕ್ಕೆ ಬಂದು, ಆ ಮಧ್ವ ಸರೋವರದಲ್ಲೂ ಒಂದು ಪವಾಡ, ಮಧ್ವ ಸರೋವರದಲ್ಲಿ ಅಲ್ಲೂ ಸಹಿತ ಒಂದು ಕೂರ್ಮ, ಒಂದು ಆಮೆಯನ್ನು ನಾವು ನೋಡ್ಬೋದು. ಆಮೆಯನ್ನು ನೋಡಿದ್ರೆ ಅದು ಕೆಲವಷ್ಟು ಜನಗಳ ಹತ್ರ ಮಾತ್ರ ಓಡಿ ಬರುತ್ತದು, ಬಂದು ತುಂಬ ಹತ್ತಿರದಲ್ಲೇ ನಿಂತ್ಕೊಳ್ಳುತ್ತೆ. ಸಾಮಾನ್ಯಕ್ಕೆ ಮನುಷ್ಯರನ್ನು ಕಂಡ್ರೆ ನೀರಿನಲ್ಲಿ ಯಾವ ಆಮೆನೂ ಹತ್ತಿರಕ್ಕೆ ಬರೋದಿಲ್ಲ, ಓಡಿ ಹೋಗುತ್ತೆ. ಆದರೆ ಅಲ್ಲಿ ಇರ್ತಕ್ಕಂಥ ಆಮೆಯಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಹಾಗೆ ಯಾರು ಕೃಷ್ಣನ ಆರಾಧನೆ ಮಾಡ್ತಾ ಕೃಷ್ಣ ಮಂತ್ರವನ್ನು ಉಚ್ಚರಿಸ್ತಾ ನೀವು ಎಷ್ಟೊತ್ತು ನಿಂತರೂ ಅದು ಅಲ್ಲೇ ಇರುತ್ತೆ, ಅದೊಂದು ಸೌಭಾಗ್ಯ. ಹಾಗೆ ಎಲ್ಲವೂ ಸಹಿತ ನೋಡಿ, ಪ್ರಾಣಿ ಪಕ್ಷಿಗಳಿಗೆ ನಾವು ಏನೇ ಪಾಠ ಪ್ರವಚನ ಮಾಡ್ಬೋದು, ಆದರೆ ಮನುಷ್ಯನ ಪಾಠ ಪ್ರವಚನಕ್ಕಿಂತ ಅದರೊಳಗಿರ್ತಕ್ಕಂಥ ಜ್ಞಾನ ಇದೆಯಲ್ಲ, ಆ ಜ್ಞಾನ ಅಪಾರವಾದಂಥದ್ದು. ಅಂತಹ ಜ್ಞಾನ ಆ ವಿಶೇಷವಾಗಿರ್ತಕ್ಕಂಥ ಮಧ್ವ ಸರೋವರದಲ್ಲಿ. ಇನ್ನು ನವರಂಧ್ರಗಳನ್ನಲ್ಲ, ಆ 9 ರಂಧ್ರಗಳಲ್ಲಿ ನೋಡುವಂತಹ ಒಂದು ಕಾಯಕ, ಅದು ನಿತ್ಯ ಹೇಳಬಹುದಾದರೆ ಬಹಳ ವಿಶೇಷವೇ ಸರಿ. ಕಲಿಯುಗದಲ್ಲಿ ಇದೆಲ್ಲವೂ ಸಹಿತ ಒಂದೊಂದು ವಿಶೇಷತೆ ಇರುತ್ತೆ. ಆ ವಿಶೇಷತೆಗಳನ್ನು ಇಂದಿಗೂ ಸಹಿತ ಅಂತಹ ಸಾನ್ನಿಧ್ಯಗಳಲ್ಲಿ ಆ ಶಕ್ತಿ ಇರೋದ್ರಿಂದಲೇ ಯಾರೇ ಹೋದರೂ ಸಹಿತ ಭಕ್ತರು ಹೋದಂಥವರು ಆ ಥರದಿಂದ ಒಂದು ಕಿಂಡಿಯಲ್ಲಿ ಭಗವಂತನ ದರ್ಶನ ಮಾಡಿ ಓಡಿ ಬರ್ದಿರ ಸಾಧ್ಯವಾದಷ್ಟು ವೇಗವಾಗಿ, ಯಾಕೆಂದರೆ ಹಿಂದೆ ಸರತಿ ಸಾಲಲ್ಲಿ ಸಾಕಷ್ಟು ಜನ ಭಕ್ತರು ಕಾಯ್ತಿರ್ತಾರೆ. ಅಷ್ಟು ಜನ ಭಕ್ತರಿಗೂ ತೊಂದರೆ ಆಗದಿರ ನಿಮಗೆ ಸಿಕ್ಕ ಸಮಯದಲ್ಲಿ 9 ರಂಧ್ರಗಳಲ್ಲೂ ಕೃಷ್ಣನ ದರ್ಶನ ಮಾಡಿಕೊಂಡು ನೀವು ಓಡಿ ಬರಬೇಕು. ಆಚೆ ಕಡೆ ಸಮಯ ಕೊಟ್ಟಿದ್ದಾರೆ ಅಥವಾ ಗುರುಗಳು ಹೇಳಿದ್ದಾರೆ ಅಂತ ಒಂದೊಂದು ರಂಧ್ರದಲ್ಲಿ ಇಷ್ಟಿಷ್ಟು ಸಮಯ ಅಂತ ನಿಂತುಕೊಂಡ್ರೆ ಹಿಂದೆ ಸರತಿ ಸಾಲಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಭಕ್ತರ ಗತಿ ಏನು? ಅದರಿಂದ ನಾವು ಏನೇ ನಮ್ಮ ಅವಕಾಶಗಳಿದ್ದರೂ ಜೊತೆಗೆ ಅಲ್ಲಿ ನಡೆಯುವಂತಹ ತುಳಸಿಯ ಕೋಟಿ ಅರ್ಚನೆ ಇದೆಯಲ್ಲ, ತುಳಸಿಯಿಂದ ಕೋಟಿ ಅರ್ಚನೆ ನಿರಂತರವಾಗಿ ನಡೀತಾ ಇರುತ್ತೆ. ಎಷ್ಟು ತುಳಸಿ ದಳವನ್ನು ಸಂಗ್ರಹಣ ಮಾಡಬೇಕು. ಜೊತೆಗೆ ಗರ್ಭಗುಡಿಯ ಮೇಲ್ಛಾವಣಿ ಅಲ್ಲಿ ಸ್ವರ್ಣಖಚಿತವಾಗಿರ್ತಕ್ಕಂಥದ್ದು, ಬಂಗಾರದಿಂದ ಹೊದ್ದಿಕೆಯಲ್ಲಿರ್ತಕ್ಕಂಥದ್ದು. ಆ ಬಂಗಾರದ ಹೊದ್ದಿಕೆ ಆದ್ದರಿಂದ ಅಲ್ಲಿ ಆ ಸಾನ್ನಿಧ್ಯಕ್ಕೆ ಹೆಚ್ಚು ಶಕ್ತಿ. ನೋಡಿ, ಬಂಗಾರ ಒಂದಿಷ್ಟಿದ್ರೂ ಸಹಿತ ಅದಕ್ಕೆ ಎಷ್ಟೊಂದು ಆಕರ್ಷಣೆ ಇರುತ್ತೆ. ಬಂಗಾರ ಭೂಮಿಯಲ್ಲೇ ಸಿಗ್ತಕ್ಕಂಥದ್ದು, ಹೊರಗೆಲ್ಲೂ ಸಿಗ್ತಕ್ಕಂಥದ್ದಲ್ಲ, ಫ್ಯಾಕ್ಟ್ರಿ ತಯಾರಾಗ್ತಕ್ಕಂಥದ್ದಲ್ಲ, ಸಿಕ್ಕುವಂತಹದ್ದರಿಂದ ತಯಾರಾಗಿ ಬರ್ತಕ್ಕಂಥದ್ದು. ಆ ಬಂಗಾರಕ್ಕೆ ಆ ಶಕ್ತಿ. ಏನೇ ಆದರೂ ಈ ಸೃಷ್ಟಿನಲ್ಲಿ ಭೂಮಿಯಿಂದ ಬೆಳೆಯುವಂತಹ ಅನ್ನ ಅಂದರೆ ಅಕ್ಕಿ ಆಗ್ಬೋದು, ದವಸ ಧಾನ್ಯ, ಭತ್ತಗಳಾಗಿರ್ಬೋದು, ಅದು ಮನುಷ್ಯನ ಆಹಾರಕ್ಕೆ. ಭೂಮಿಯಲ್ಲಿ ಸಿಗ್ತಕ್ಕಂಥ ಚಿನ್ನ, ಆ ಚಿನ್ನ ಮನುಷ್ಯನ ಆಕರ್ಷಣೆಗೆ, ಕಷ್ಟಕಾಲಕ್ಕೆ ಮತ್ತು ಪ್ರತಿಯೊಬ್ಬರ ಒಂದು ವಿಶೇಷತೆಗೆ, ತನ್ನಲ್ಲಿರ್ತಕ್ಕಂಥ ಶ್ರೀಮಂತಿಗೆ ಮತ್ತಷ್ಟು ಮೆರುಗನ್ನು ಕೊಡ್ತಕ್ಕಂಥದ್ದು. ಇನ್ನು ಭೂಮಿಯಲ್ಲೇ ತಯಾರಾಗುವಂತಹದ್ದು ಈ ವಸ್ತ್ರ ವಿನ್ಯಾಸಗಳು, ವಸ್ತ್ರಗಳು ಯಾವುದೇ ಆಗಲಿ, ಯಾವುದು ಎಲ್ಲಿ ಆದರೂ ಎಲ್ಲವೂ ಈ ಭೂಮಿಯಲ್ಲೇ ಸಿಗ್ತಕ್ಕಂಥದ್ದು. ಮನುಷ್ಯ ಎಲ್ಲ ಸಿಗೋದು ಭೂಮಿಯಲ್ಲೇ. ಆದರೆ ಆ ಸಿಗುವಂತಹದ್ದನ್ನು ನಾವು ಹೇಗೆ ತಗೊಳ್ಬೇಕು,
ಹೇಗೆ ನಮ್ಮ ಕಾಯಕವನ್ನು ಮಾಡಬೇಕು, ನಮ್ಮ ಕಾಯಕವನ್ನು ಲೋಪವಿಲ್ಲದಿರೋ ರೀತಿ ನಡೆಸಿದ್ರೆ ಎಲ್ಲವೂ ಸಹಿತ ಭಗವಂತ ಕೊಡ್ತಾನೆ. ಆದರೆ ರೈತ ಬಾಂಧವರು ಭೂಮಿನ ನಂಬಿ ಕೆಲಸ ಮಾಡ್ತಾರೆ. ಉದ್ಯೋಗ ಕೊಡ್ತಕ್ಕಂಥವ್ರು ಅವರ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಾರೆ. ಹಾಗೆ ಸಾಫ್ಟ್ವೇರ್ ಕಂಪನಿಯಲ್ಲಿರ್ತಕ್ಕಂಥವ್ರು ಅವರ ಕಾಯಕವನ್ನು ಮಾಡಿ ಅವರು ಡ್ಯೂಟಿ ಮಾಡ್ತಾರೆ. ಎಲ್ಲರೂ ಅವರವರ ಕಾಯಕವನ್ನು ಅಚ್ಚುಕಟ್ಟಾಗಿ ನಡೆಸಿದ್ರೆ ಅವತ್ತಿನ ಜೀವನ ತೃಪ್ತಿಕರವಾಗಿರುತ್ತೆ. ಎಲ್ಲರೂ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಒಬ್ಬ ರೈತ ಮಾಡುವಂತಹ ಕಾಯಕವನ್ನು ಈ ನಿಮ್ಮ ಆನಂದ್ ಗುರೂಜಿ ಮಾಡಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಹೊತ್ತು ಭೂಮಿಗೆ ಹೋಗ್ಬೋದು, ನೋಡ್ಬೋದು, ಒಂದಷ್ಟು ಬೆಳೆಗಳೇನಿದೆ ಅಂತ ನೋಡ್ಬೋದು ಅಷ್ಟೇ. ಆದರೆ ಬೆಳೆ ಬರುವ ತನಕ ಪ್ರತಿನಿತ್ಯ ಕಾಯುವಂಥ ವಿಧಿವಿಧಾನ ಇದೆಯಲ್ಲ, ರೈತ ನೋಡುವಂತಹ ವಿಧಿವಿಧಾನ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ರೈತ ಬೀಜವನ್ನು ಹಾಕಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ಕೊಟ್ಟು ಅಲ್ಲಿ ಬರ್ತಕ್ಕಂಥ ಕಳೆಯನ್ನು ತೆಗೆದು ಆ ಗಿಡಕ್ಕೆ ಮಾತ್ರ ಜೀವಶಕ್ತಿ ಬರುವ ಥರ ಮಾಡಿ ಅದನ್ನು ಸಂರಕ್ಷಣೆ ಮಾಡಿ ಅದು ದೊಡ್ಡದಾಗಿ ಮಾಡಬೇಕಾದ್ರೆ ಆತನ ತಾಳ್ಮೆ, ಆತನ ಕಾಯಕ, ಪ್ರತಿನಿತ್ಯದ ಬಿಸಿಲು, ಗಾಳಿ, ಮಳೆ ಏನನ್ನು ಲೆಕ್ಕಿಸದಿರ ಆತ ಭೂಮಿಯಲ್ಲಿ ಕೆಲಸ ಮಾಡಬೇಕು. ಆಗ ಕೈ ಕೆಸರಾದರೆ ಬಾಯಿ ಮೊಸರು, ಆಗ ವ್ಯವಸ್ಥಿತವಾದಂಥ ರೀತಿಯಲ್ಲಿರುತ್ತೆ. ಹಾಗೆ ಪ್ರತಿಯೊಬ್ಬರು ಅಷ್ಟೇ. ಆದರೆ ಬುಧವಾರ ಅಂತ ಬಂದಾಗ ಮಾತ್ರ ಎಲ್ಲರನ್ನೂ ಮಂದಗತಿಯಲ್ಲಿ ತರಿಸುತ್ತೆ. ಬುಧವಾರದ ಈ ಒಂದು ವಿಶೇಷತೆ ಹೀಗೆ. ಹಾಗಂತ ಬುಧವಾರ ನಾನು ಹೇಳಿದ್ದೀನಿ ಅಂತ ರಜೆ ಹಾಕಿ ಮನೇಲಿ ಕೂತ್ಕೊಳ್ಳಿಕ್ಕಾಗಲ್ಲ. ತಮ್ಮ ಕಾಯಕವನ್ನು ಮಾಡಬೇಕು. ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಆದ್ರೂ ಸಹಿತ ತಮ್ಮ ತಮ್ಮ ಆಸ್ಥಾನಕ್ಕೆ ಬಂದು ಕೂತ್ಕೊಂಡು ತಮ್ಮ ಕಾಯಕದಲ್ಲಿ ಲೋಪವಿಲ್ಲದಂಥ ರೀತಿ, ವ್ಯವಸ್ಥಿತವಾದಂಥ ರೀತಿ ಅನುಷ್ಠಾನವನ್ನು ಮಾಡಬೇಕು. ಹಾಗೆ ಮಾಡೋದ್ರಿಂದ ಸಾಕಷ್ಟು ವಿಶೇಷತೆಗಳಿದೆ. ಇನ್ನು ಬುಧವಾರಕ್ಕೆ ಅಧಿದೇವತೆ ಯಾವುದು? ಮಹಾವಿಷ್ಣು. ಮಹಾವಿಷ್ಣುವನ್ನೇ ಪ್ರಾರ್ಥನೆ ಮಾಡಬೇಕು. ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ದಿನ ಈ ಬುಧವಾರ. ಈ ಬುಧವಾರದಂದು ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಭೂಮಿಯಲ್ಲಿರ್ತಕ್ಕಂಥ ದೋಷಕ್ಕಾಗಲಿ ಅಥವಾ ನಾವು ಮಾಡುವ ಕಾಯಕದ ಯಶಸ್ಸಿಗಾಗಲಿ ಅಥವಾ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥ ಅವರಾದರೂ ಒಂದು ಬೆಳಕನ್ನು ಕಾಣಬೇಕಾದ್ರೆ ಮೊದಲು ಭೂವರಹ ಸ್ವಾಮಿಯನ್ನು ಪ್ರಾರ್ಥಿಸಬೇಕು. ಭೂವರಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅದರ ಒಂದು ಫಲಾಫಲಗಳು ಮತ್ತಷ್ಟು ವಿಶೇಷವಾಗಿರುತ್ತೆ. ಅಂತಹ ವಿಶೇಷತೆಗಳನ್ನು ಹೊತ್ತು ತಂದಿರತಕ್ಕಂಥ ಈ ಶುಭ ದಿನ ಇವತ್ತು ಉಡುಪಿಯಲ್ಲಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ದರ್ಶನ ಮಾಡಿ ಇವತ್ತಿನ ಕಾಯಕವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಈ ದಿನದ ಸಂದೇಶವನ್ನು ನೀಡಬೇಕು. ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರೂಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬುಧವಾರ ಲಕ್ಷ್ಮೀ ವೆಂಕಟೇಶ್ವರರ ಕೃಷ್ಣನ ಸಂಪೂರ್ಣ ಕೃಪಾಶೀರ್ವಾದ ಮಹರ್ಷಿ ವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಶ್ರದ್ಧಾಭಕ್ತಿಯಿಂದ ಭಗವಂತ ಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇವತ್ತಿನ ದಿವಸ ಕೃಷ್ಣಂ ಒಂದೇ ಜಗದ್ಗುರುಂ. ಕೃಷ್ಣ ಕೃಷ್ಣ ಕೃಷ್ಣ, ಎಲ್ಲೆಲ್ಲೂ ಕೂಡ ಕೃಷ್ಣನೇ. ಕೃಷ್ಣ ಇಲ್ಲದೆ ಇರೋ ಜಾಗ ಇಲ್ಲ, ಕೃಷ್ಣ ಇಲ್ಲದೆ ಇರೋ ಸಾನ್ನಿಧ್ಯ ಇಲ್ಲ, ಕೃಷ್ಣ ಇಲ್ಲದೆ ಇರೋ ವಸ್ತುವಿಲ್ಲ, ಕೃಷ್ಣ ಇಲ್ಲದೆ ಇರೋ ವರಸಿರಿ ಇಲ್ಲ. ಪ್ರತಿಯೊಂದು ಜಾಗದಲ್ಲೂ ಕೂಡ ಕೃಷ್ಣ. ತುಳಸಿ ಅಂತ ಹೇಳಿದ ತಕ್ಷಣ ನಮಗೆ ಮಹಾವಿಷ್ಣು ಕೃಷ್ಣನೇ ನಪ್ಕ ಬರ್ತಾನೆ. ಯಾಕೆ ಅಂದರೆ ಈಗ ನಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ವಿ ಉಡುಪಿಯಲ್ಲಿ ಇರ್ತಕ್ಕಂಥ ಶ್ರೀ ಕ್ಷೇತ್ರ ಕೃಷ್ಣ ಮಠದಲ್ಲಿರ್ತಕ್ಕಂಥ ಆ ಒಂದು ಮುದ್ದು ಕೃಷ್ಣ. ಭಗವಂತನನ್ನು ನೋಡೋದ್ರಲ್ಲಿರೋ ಆನಂದನೇ ಬೇರೆ. ಬಹಳ ಪುಟ್ಟದಾಗಿರ್ತಕ್ಕಂಥ ಮೂರ್ತಿ, ಮುದ್ದಾಗಿರ್ತಕ್ಕಂಥ ಮೂರ್ತಿ, ಸೌಂದರ್ಯವನ್ನು ತುಂಬಿಕೊಂಡಿರ್ತಕ್ಕಂಥ ಮೂರ್ತಿ, ಆ ಒಂದು ಮಗುವಿನ ರೂಪವನ್ನು ತಾಳಿರ್ತಕ್ಕಂಥ ಮೂರ್ತಿ. ಕೃಷ್ಣನ ಆ ಮೂರ್ತಿಯನ್ನು ನೋಡೋದ್ರಲ್ಲಿರ್ತಕ್ಕಂಥ ಆನಂದವೇ ಬೇರೆ. 9 ರಂಧ್ರಗಳಿಂದನೂ ಕೂಡ ಭಗವಂತನನ್ನ ದರ್ಶನವನ್ನು ಮಾಡಿದ್ದೇ ಆದರೆ ನಾವು ಮಾಡಿರ್ತಕ್ಕಂಥ ಪಾಪ ಕರ್ಮಗಳು, ಸಣ್ಣ ಪುಟ್ಟ ಕೆಟ್ಟ ಕೆಲಸಗಳು ಎಲ್ಲವೂ ಕೂಡ, ಅದರಿಂದ ನಾವು ಹೊತ್ಕೊಂಡಿರ್ತಕ್ಕಂಥ ಒಂದಷ್ಟು ವಿಚಾರಗಳು, ಕೆಟ್ಟ ಪಾಪ ಕರ್ಮಗಳೆಲ್ಲವೂ ಕೂಡ ದೂರ ಆಗತ್ತೆ ಅಂತ ಹೇಳ್ತಾರೆ. ಆದರೆ ನಾವೆಲ್ಲರೂ ಕೂಡ ಏನು ಮಾಡಿಬಿಡ್ತೀವಿ, ಉಡುಪಿಗೆ ಹೋಗಿದ ತಕ್ಷಣ ಭಗವಂತನನ್ನು ನೋಡೋ ಆತರದಲ್ಲಿ ನಾವೇನು ಮಾಡ್ತೀವಿ, ಯಾಕೆಂದರೆ ಅಷ್ಟು ದೊಡ್ಡದಾಗಿ ಸರತಿ ಸಾಲ ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ. ಆದ್ರೂ ಕೂಡ ಕೃಷ್ಣ ಮಠದಲ್ಲಿ ನಿಮ್ಗೊಂದು ಅವಕಾಶ ಇದೆ. ಯಾರನ್ನು ಕೂಡ ತಳ್ಳೋದಿಲ್ಲ. ಆ ಕ್ಷಣ ಭಗವಂತನನ್ನ ದರ್ಶನ ಮಾಡಲಿಕ್ಕೆ ಒಂದು ಕ್ಷಣನಾದರೂ ಅವಕಾಶ ಕೊಡ್ತಾರೆ. ಆ ಕ್ಷಣ ತಾವೆಲ್ಲರೂ ಕೂಡ ಹೋಗಿದ ತಕ್ಷಣ ಏನೋ ಭಗವಂತನನ್ನ ನೋಡಿದ್ವಿ ಬಂದ್ವಿ ಎಂಬತಕ್ಕಂಥದ್ದಲ್ಲ. ತಾವೂ ಕೂಡ ಗುರುಗಳವರು ತಿಳಿಸ್ಕೊಟ್ಟ ಹಾಗೆ 9 ರಂಧ್ರಗಳಲ್ಲೂ ಕೂಡ ಕೃಷ್ಣನನ್ನ ದರ್ಶನವನ್ನ ಮಾಡಿದ್ದೇ ಆದರೆ ನಿಜಕ್ಕೂ ಅವತ್ತಿನ ದಿವಸ ತಾವು ಕೃಷ್ಣನನ್ನು ನೋಡಿರತಕ್ಕಂಥದ್ದು ಸಾರ್ಥಕ. ಈ ಒಂದು ಕೆಲಸವನ್ನು ತಪ್ಪದಿರ ತಾವೆಲ್ಲರೂ ಕೂಡ ಮಾಡಬೇಕು. ಇನ್ನು ಪ್ರತಿನಿತ್ಯದ ಸಂದೇಶದಂತೆ
ಜೀವನದಲ್ಲಿ ಯಾವತ್ತೂ ಕೂಡ ಯಾವ ಕ್ಷಣಕ್ಕೂ ಕೂಡ ಯೋಚಿಸ್ತಾ ಕಾಲ ಕಳೀತಕ್ಕಂಥದ್ದು ಬೇಡ. ಯಾಕೆ ಅಂದರೆ ನಿಮ್ಮ ಜೀವನವು ನೀವು ಯೋಚನೆ ಮಾಡೋದಕ್ಕಿಂತ ವೇಗವಾಗಿ ಚಲಿಸ್ತಾ ಮುಂದೆ ಹೋಗ್ತಾ ಇರತಕ್ಕಂಥದ್ದು ಇರುತ್ತೆ. ಯಾಕೆ ಅಂದರೆ ಪ್ರತಿ ಕ್ಷಣವೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಪ್ರತಿ ಕ್ಷಣವೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಯಾವ ಕ್ಷಣದಲ್ಲಿ ಎಷ್ಟು ಯೋಚನೆಯನ್ನು ಮಾಡಬೇಕು ಅಷ್ಟೇ ಯೋಚನೆಯನ್ನು ಮಾಡಬೇಕೆ ಹೊರತಾಗಿ ಯೋಚನೆ ಮಾಡಬೇಕು ನನಗೆ ಸಮಯ ಕೊಡಿ, ಯೋಚನೆ ಮಾಡಬೇಕು ನಮಗೆ ಸಮಯ ಕೊಡಿ ಅಂತ ಹೇಳಿ ಆ ಒಂದು ಸಮಯವನ್ನು ತೆಗೆದುಕೊಳ್ತಾ ಹೋಗ್ತಾ ಇದ್ರೆ ಕಾಲ ಮುಂದೆ ಹೋಗ್ತಾ ಇರ್ತಾಳೆ. ಬಹಳ ವೇಗವಾಗಿ ಮುಂದೆ ಹೋಗುತ್ತೆ ಕಾಲ. ಯಾರು ಕೂಡ ವೃಥಾ ಕಾಲವನ್ನು ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ. ಯೋಚನೆ ಹೌದು, ನಿಮ್ಮ ತಲೆಗೆ ಸ್ವಲ್ಪ ಕೆಲಸವನ್ನು ಕೊಡಬೇಕು. ಆ ಕ್ಷಣ ನಿಮ್ಮ ತಲೆಗೆ ಕೆಲಸ ಕೊಟ್ಟು ಮತ್ತೆ ಮರುಕ್ಷಣ ನೀವು ಆ ಕೆಲಸವನ್ನು ಪ್ರಾರಂಭವನ್ನು ಮಾಡಿದ್ದೇ ಆದರೆ ನೋಡಿ, ಯೋಚಿಸೋದು ಒಂದು ರೀತಿ ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಶ್ರದ್ಧಾ ಭಕ್ತಿ ಮತ್ತೊಂದು. ಶ್ರದ್ಧೆಯಿಂದ ಭಕ್ತಿಯಿಂದ ಇಲ್ಲ ನಾನು ಹಿಡಿದ ಕೆಲಸವನ್ನು ಬಿಡೋದು ಇಲ್ಲವೇ ಇಲ್ಲ, ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ, ಅದು ಇವಾಗ ಕಷ್ಟ ನಾಳೆಗೆ ಸುಖ, ಇವತ್ತಿನ ದಿವಸ ನನಗೆ ನೋವು ನಾಳೆಗೆ ನಲಿವು, ಯಾವ ಕಾರಣಕ್ಕೂ ಕೂಡ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಬನ್ನಿ ಕೆಲಸವನ್ನು ಮಾಡೋಣ, ಈ ಕ್ಷಣದಿಂದ ಪ್ರಾರಂಭವನ್ನು ಮಾಡೋಣ. ಕಾಯ್ತಾ ವೃತಃ ಸಮಯವನ್ನು ವೇಸ್ಟ್ ಮಾಡ್ತಕ್ಕಂಥದ್ದು ಬೇಡ. ಭಗವಂತ ಕೃಷ್ಣನ ಅನುಗ್ರಹ ನಮಗಿದ್ರೆ ಒಂದು ಸತಿ ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ರಾಧೆ ರಾಧೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನೋಡಿ. ಕೃಷ್ಣ ನಮಗೆ ಒಲಿಬೇಕಾದ್ರೆ ನಾವು ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ರೆ ಆ ಕ್ಷಣ ಕೃಷ್ಣ ನಮ್ಮ ಹತ್ರ ಬರೋದಿಲ್ಲ. ಒಂದು ಸತಿ ಮನಸ್ಸಿನಲ್ಲಿ ರಾಧೆ ರಾಧೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಕೃಷ್ಣ ತಾನಾಗ್ತಾನೆ ಓಡಿ ಬರ್ತಾನಂತೆ. ಅಂತಹ ಕೃಷ್ಣನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನವನ್ನು ಪ್ರಾರಂಭವನ್ನು ಮಾಡೋಣ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಈ ದಿನದ ಸಂದೇಶವನ್ನು ತಿಳಿಸ್ಕೊಟ್ಟಿದ್ದಾರೆ ಶ್ರೀನಿವಾಸ ಶರ್ಮರು. ಇನ್ನು ಈಗ ಪ್ರಾರಂಭ ಮಾಡೋಣ ವೀಕ್ಷಕರೇ ದಿನ ವಿಶೇಷ. ಶುಭ ಬುಧವಾರದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಈಗ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತ. ಶುಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ. ವೈಶಾಖ ಮಾಸ ಶುಕ್ಲ ಪಕ್ಷ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು 3/5/2023 3/5/2023 ಬುಧವಾರ, ತ್ರಯೋದಶಿ, ಹಸ್ತ ನಕ್ಷತ್ರ. ಇವತ್ತಿನ ಈ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆಸ್ಥಾನ ಚೆನ್ನಾಗಿರೋದ್ರಿಂದ ಇವತ್ತು ಒಂದಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬಹುದು. ಇನ್ನು ಇದೇ ಬರ್ತಕ್ಕಂತಹ 5ನೇ ತಾರೀಕು ಶುಕ್ರವಾರ ಹುಣ್ಣಿಮೆ ಇರ್ತಕ್ಕಂಥದ್ದು ಗ್ರಹಣ ಕಾಲ. ಹುಣ್ಣಿಮೆ ಇದ್ದು ಗ್ರಹಣ ಕಾಲ ಸಂಭವಿಸೋದ್ರಿಂದ ಮೊನ್ನೆ ನಡೆದಂಥದ್ದು ಸೂರ್ಯಗ್ರಹಣ, ಈಗ ನಡೆಯುವಂತಹದ್ದು ಚಂದ್ರಗ್ರಹಣ. ಆದರೆ ಈ ಚಂದ್ರಗ್ರಹಣ ನಭೋಮಂಡಲದಲ್ಲಿರತಕ್ಕಂತಹ ಕೌತುಕಗಳನ್ನು ಕಣ್ಣಿಗೆ ಕಾಣದಂಥ ರೀತಿಯಲ್ಲೇ ಇರುತ್ತೆ. ಆದರೆ ಗ್ರಹಗಳ ಮೇಲೆ ಮಾತ್ರ ಒಂದಷ್ಟು ದುಷ್ಪರಿಣಾಮಗಳಿದೆ. ಆ ಗ್ರಹಗಳು ಯಾವ ರಾಶಿಯನ್ನು ನೋಡುತ್ತೆ, ಆ ರಾಶಿಯನ್ನು ನೋಡುವಾಗ ರಾಶಿ ಯಾವ ರಾಶಿಯಲ್ಲಿರ್ತೀವೋ ಅಂದರೆ ನಮ್ಮ ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟತಕ್ಕಂಥ ರಾಶಿ ಯಾವುದು, ಆ ರಾಶಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳಲ್ಲಿ ಒಂದಷ್ಟು ನೋವು ಅನುಭವಿಸಬೇಕಾಗತ್ತೆ. ಕಣ್ಣಿಗೆ ಕಾಣುವಂತಹದ್ದು ಇಂಥದ್ದೊಂದು ಸಮಸ್ಯೆ ಎದುರಾಗುತ್ತೆ ಎಂಬತಕ್ಕಂಥದ್ದು ಕಂಡಾಗ ನಾವು ಎಚ್ಚೆತ್ತುಕೊಳ್ಬಹುದು. ಸಮಸ್ಯೆ ಬರ್ತಕ್ಕಂಥದ್ದೇ ಗೊತ್ತಿಲ್ಲ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಮನೆ ಬಾಗಿಲು ತೆಗೆದಾಗ ಎದುರುಗಡೆ ನಿಂತುಕೊಳ್ಳುವಂಥ ವ್ಯಕ್ತಿ ಆತನ ಗರ್ಜನೆಗೆ ನಾವು ತಡಿಲಿಕ್ಕಾಗುವುದಿಲ್ಲ. ಯಾವುದು ನಮ್ಮಿಂದ ನಮಗೆ ಬೇಡವೋ ಅಥವಾ ಯಾವುದನ್ನು ಕಂಡು ನಾವು ಭಯಪಡ್ತಿರ್ತೀವೋ ಅಥವಾ ಯಾವುದು ನಮ್ಮ ಮನಸ್ಸಿಗೆ ಬಹಳಷ್ಟು ನೋವುಂಟು ಮಾಡುವಂಥ ರೀತಿ ಎದುರಾಗ್ತಿರುತ್ತೋ ಅಂತಹ ಕ್ಷಣಗಳು ಈ ಗ್ರಹಣ ಫಲದಿಂದ ಎದುರಾಗ್ತಾ ಇರುತ್ತೆ. ಇನ್ನು ಪ್ರಕೃತಿಯ ಮೇಲೆ ಈ ಬಾರಿ ಸಂಭವಿಸ್ತಕ್ಕಂತಹ ಚಂದ್ರಗ್ರಹಣ ಪ್ರಕೃತಿಯ ಮೇಲೆ ಕನಿಷ್ಠ ಪಕ್ಷ 4 ತಿಂಗಳ ಕಾಲ ತನ್ನ ಗದಾಪ್ರಹಾರವನ್ನು ಮಾಡುತ್ತೆ. ಮುಂದಿನ 4 ತಿಂಗಳು ಸಮುದ್ರಗಳು, ನದಿ ಮತ್ತು ಸುಂದರವಾದ ಪ್ರಕೃತಿ ಎಲ್ಲವೂ ಒಂಥರ ಅಯೋಮಯವಾಗುತ್ತೆ, ಅಲ್ಲೋಲ ಕಲ್ಲೋಲವಾಗುತ್ತೆ. ಇದು ಗ್ರಹಣ ಪ್ರಕ್ರಿಯೆಯಿಂದ ನಡೀತಕ್ಕಂಥದ್ದು. ಪ್ರಕೃತಿಯ ಮೇಲೆ ಇಂಥ ಒಂದು ವಿಕೃತಿಯನ್ನು ಬೆರೆಯುವಾಗ, ವಿಕೋಪ ಆಗುವಾಗ ಈ ಸನ್ನಿವೇಶ ಮನುಷ್ಯನ ಮೇಲೆ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ರಾಶಿಗಳಿಗೆ ಈ ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷಗಳಿದೆ. ಅದಕ್ಕಾಗಿ ಒಂದಷ್ಟು ತಂತ್ರಸಾರವೋ ಅಥವಾ ಅದಕ್ಕಾಗಿ ಒಂದಷ್ಟು ಪರಿಹಾರವೋ ಒಂದಷ್ಟು ಜಪತಪಗಳು ಆ ಜಪಾನುಷ್ಠಾನಗಳನ್ನು ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಮನುಷ್ಯನಿಗೆ ಸಂಭವಿಸ್ತಕ್ಕಂಥ ಲಾಭ ಅಂದಾಗ ಎಲ್ಲರೂ ಸಂತೋಷವಾಗಿರ್ತೀವಿ, ನಷ್ಟ ಅಂದಾಗ ಒಂದಷ್ಟು ಆಲೋಚನೆ ಮಾಡ್ತೀವಿ. ಆದರೆ ಒಂದಂತೂ ಸಮಸ್ಯೆ ಇದೆ. ಈ ಸಮಸ್ಯೆಯಿಂದ ಹೊರಬರಬೇಕಾದ್ರೆ ಭಗವಂತ ನಮಗೆ ಕೊಟ್ಟಂಥ ಈ ಅವಕಾಶವನ್ನು ನಾವು ಇದನ್ನು ಪಾಲನೆ ಮಾಡ್ತಕ್ಕಂಥದ್ರಲ್ಲಿ ಖಂಡಿತ ಹೆಚ್ಚಿನ ಯಶಸ್ಸಿದೆ. ಗ್ರಹಣ ಕಾಲ ಸಂಭವಿಸ್ತಕ್ಕಂಥ ದೋಷಗಳಿಗೆ ಪರಿಹಾರಾರ್ಥವಾಗಿ ಆ ಕಾಲದಲ್ಲಿ
ಚಂದ್ರನ ಮತ್ತು ಕೇತುಗ್ರಹವನ್ನು ನಾವು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಭಾರತಕ್ಕೆ ಕಾಣದಿರೇ ಇರತಕ್ಕಂಥ ಗ್ರಹಣದ ಬಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಆನಂದ್ ಗುರೂಜಿಯವರು ಇಷ್ಟು ಮಾತಾಡ್ತಿದ್ದಾರಲ್ಲ ಅಂತ ಅನ್ನುವಂತಹ ಮನಸ್ಥಿತಿಗಳು ಸಾಕಷ್ಟು ಜನಕ್ಕಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಭಾರತಕ್ಕೆ ಕಾಣದಿರೇ ಇದ್ದರೂ ಗ್ರಹಣ ಇದೆ ಎಂಬತಕ್ಕಂಥ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯಲ್ಲಿ ಸಾಕಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ. ಆ ತೊಂದರೆಯಿಂದ ಮುಕ್ತರಾಗಲಿಕ್ಕೋಸ್ಕರನೇ ಈ ತಂತ್ರ ರಹಸ್ಯ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಇದೇ ಬರ್ತಕ್ಕಂಥ ಶುಕ್ರವಾರದಂದು ಪ್ರತಿನಿತ್ಯದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಏನು ವಿಚಾರಗಳು ತಿಳ್ಕೊಳ್ತಾ ಇದ್ದೀರೋ, ಈ ಶುಕ್ರವಾರದಂದು ಮಾತ್ರ ಪ್ರತ್ಯೇಕವಾಗಿ ಗ್ರಹಣದ ವಿಚಾರವಾಗಿ ತಿಳ್ಕೊಂಡು ಒಂದಷ್ಟು ಚಿಕ್ಕದಾದಂಥ ಚುಟುಕಾದಂಥ ಪರಿಹಾರವನ್ನು ಮಾಡಿಕೊಂಡು, ಪರಿಹಾರ ಎಂಬತಕ್ಕಂಥದ್ದು ಯಶಸ್ಸಿಗಾಗಿ ಒಂದು ತಂತ್ರಸಾರವೋ ಅಥವಾ ಲಾಭಕ್ಕಾಗಿ ಒಂದು ತಂತ್ರಸಾರವೋ ಅಲ್ಲ, ಮೊದಲು ಮನುಷ್ಯನ ಗ್ರಹಗತಿಗಳಲ್ಲಿ ಬರ್ತಕ್ಕಂಥ ದೋಷ ಪರಿಹಾರಕ್ಕಾಗಿ ಒಂದು ತಂತ್ರಸಾರ. ಆ ತಂತ್ರಸಾರ ಮಾಡಿಕೊಳ್ಳುವಂತಹ ವಿಧಿವಿಧಾನ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಪದಾರ್ಥಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆದರೆ ಒಂದಂತೂ ಸತ್ಯ, ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಚಂದ್ರಗ್ರಹಣ ಒಂದಷ್ಟು ಜನ ಹೇಳ್ಬೋದು ಭಾರತಕ್ಕೆ ಕಾಣೋದಿಲ್ಲ, ಚಂದ್ರ ಯಾವತ್ತೂ ಯಾರಿಗೂ ತೊಂದರೆ ಮಾಡೋದಿಲ್ಲ. ಯಾಕೆಂದರೆ ಚಂದ್ರ ಇತಿಹಾಸದಲ್ಲಿ ಚಂದ್ರನಿಂದ ತೊಂದರೆ ಆಯಿತು ಎಂಬತಕ್ಕಂತಹದ್ದು ಯಾವ ಜಾತಕಗಳಲ್ಲೂ ಯಾರೂ ಸಹಿತ ತಿಳಿಸ್ಲಿಕ್ಕಾಗುವುದೇ ಇಲ್ಲ. ಚಂದ್ರನ ಮನಸ್ಸು ಯಾವತ್ತೂ ಮೃದುತ್ವ, ಮಾತೃಕಾರಕ ಚಂದ್ರ. ಯಾವ ತಾಯಿ ತನ್ನ ಮಕ್ಕಳಿಗೆ ತೊಂದರೆ ಆಗಲಿ ಅಂತ ಇಷ್ಟಪಡ್ತಾಳೆ? ಯಾವ ತಾಯಿ ತನ್ನ ಮಕ್ಕಳಿಗೆ ತೊಂದರೆ ಆಗಲಿ ಅಥವಾ ನನ್ನ ಮಗ ಇವನು ನಂಗೆ ತೊಂದರೆ ಕೊಡ್ತಿದ್ದಾನೆ, ಇವನು ನಂಗೆ ತೊಂದರೆ ಕೊಡೋದ್ರಿಂದ ಅವನು ತೊಂದರೆ ಆಗಲಿ ಅಂತಕ್ಕಂಥದ್ರ ಧ್ವನಿ ನಾನು ಕೇಳೂ ಇಲ್ಲ, ಇತಿಹಾಸದಲ್ಲಿ ಇಲ್ಲವೂ ಇಲ್ಲ. ಎಷ್ಟೋ ಜನ ಮಕ್ಕಳು ಎದೆಗೆ ಕಾಲಲ್ಲಿ ಓದಿತಕ್ಕಂತಹ ಮಕ್ಕಳಿದ್ದಾರೆ. ಅಂತಹ ಮಕ್ಕಳು ಸಹಿತ ಎದೆಗೆ ಒದ್ದ ನಂತರ ಇನ್ನೊಂದು ಕಾಲು ಭೂಮಿಯಲ್ಲಿ ಇರ್ತಲ್ಲ, ಅಯ್ಯೋ ನನ್ನ ಮಗ ಜಾರು ಬಿದ್ದೋಗ್ಬಿಡ್ತಾನಲ್ಲ, ಈ ಕಾಲೆತ್ತಿ ನನ್ನ ಒದ್ದ, ಇನ್ನೊಂದು ಕಾಲು ಅವನು ಜಾರು ಬಿದ್ದುಬಿಟ್ರೆ ಅನ್ನೋ ಚಿಂತನೆ ಮಾಡುವಂತಹ ಗುಣ ಮಾತೃ ಸ್ವರೂಪ ತಾಯಿದು. ಅದಕ್ಕೆ ತಾಯಿಯ ಋಣವನ್ನು ಈ ಜನ್ಮದಲ್ಲಿ ನಾವು ತೀರಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಮಾತೃಕಾರಕನಾಗಿರ್ತಕ್ಕಂಥ ಚಂದ್ರ. ಆದರೆ ಇನ್ನು ತೊಂದರೆ ಅಂತ ಏನಾಗ್ಬೋದು, ಯಾವ ಸಮಸ್ಯೆ ನಮಗೆ ಎದುರಾಗ್ಬೋದು? ಅದಕ್ಕಾಗಿ ನೀವು ಕಾಯಲೇಬೇಕು. ವಿಚಾರಗಳು ಬಹಳಷ್ಟು ಚೆನ್ನಾಗಿದೆ. ಯಾಕೆಂದರೆ ಗ್ರಹಣ ಪ್ರಕ್ರಿಯೆ, ಗ್ರಹಣ ಕಾಲ ಸಂಭವಿಸುವಾಗ, ಗ್ರಹಣ ಮುಂದಾಗುತ್ತೆ ಅಂದಾಗ ಅದರ ಪೂರ್ವಭಾವಿಯಾಗಿ ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕಾದ್ದು. ಅದಕ್ಕೆ ಸಂಭವಿಸ್ತಿರ್ತಕ್ಕಂಥ, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಪರಿಹಾರಗಳನ್ನು ನಾವು ಮಾಡಿಕೊಂಡಿದ್ದಾದರೆ ನಮ್ಮ ಮತ್ತು ನಮ್ಮ ಪರಿವಾರ, ನಮ್ಮ ಕುಟುಂಬ ಯಾವತ್ತೂ ಶ್ರೇಯಸ್ಸಾಗಿರುತ್ತೆ ಮತ್ತು ಈ ಸಂಕಷ್ಟಗಳಿಂದ ಹೊರಬಂದಂಗಾಗತ್ತೆ. ಅದಕ್ಕಾಗಿ ಪರಿಹಾರ ಬೇಕಾಗಿದೆ. ಪರಿಹಾರದ ಬಗ್ಗೆ ಚಿಂತನೆ ಮಾಡೋಣ. ರಾಶಿಫಲ, ಗ್ರಹಸ್ಥಿತಿಗಳ ಬಗ್ಗೆ ಆಲೋಚನೆ ಮಾಡೋಣ. ಇವತ್ತಂತೂ ಪ್ರಾರಂಭದಲ್ಲೇ ಹೇಳಿದ್ದೇನೆ, ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ತುಂಬ ಚೆನ್ನಾಗಿದೆ. ಈ ಚೆನ್ನಾಗಿರ್ತಕ್ಕಂಥ ಫಲಾಫಲಗಳಿಂದ ಹೆಚ್ಚು ಭವಿಷ್ಯತ್ತನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬಹುದು. ಆದರೆ ಅದನ್ನು ಹೇಗೆ, ಸ್ವಲ್ಪ ಹೊತ್ತು ಕಾಯಿರಿ, ನಾನು ತಿಳಿಸ್ತೀನಿ. ಒಳ್ಳೆಯದಾಗಲಿ. ಗುರುಶೀಗ ರಾಶಿಫಲಗಳನ್ನು ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ರಾಶಿಫಲಗಳಿಗೆ ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೊರಟಿದ್ದೆ ನಾನು. ಆ ಕಾರ್ಯಕ್ರಮಕ್ಕೆ ಹೊರಟಾಗ ಅಲ್ಲಿ ಎಲ್ಲರ ಅಭಿಮತ ಒಂದೇ, ಗುರುಗಳೇ ನಮ್ಮ ರಾಶಿ ಮಾತ್ರ ಕಡೆಯದಾಗ ಬರುತ್ತೆ, ಕಡೆಗೆ ಬರೋ ರಾಶಿನ ಮಾತ್ರ ನಮ್ಮನ್ನು 9 ಗಂಟೆ 9:15 ತನಕ ನಮ್ಮನ್ನು ಕಾಯಿಸ್ಬಿಡ್ತೀರಿ ಅಂತ. ಯಾವುದಪ್ಪ ನಿಮ್ಮ ರಾಶಿ? ಕುಂಭ ಮತ್ತು ಮೀನ ನಮ್ಮ ರಾಶಿ. ನಮ್ಮ ಶ್ರೀಮತಿಯವ್ರದ್ದು ಮೀನ ರಾಶಿ, ನಂದು ಕುಂಭ ರಾಶಿ. ಏನು ಮಾಡಲಿ, ಕುಂಭ ಮೀನ ಲಾಸ್ಟಲ್ಲೇ ಇರೋದು. ಅದಕ್ಕೆ ಇನ್ನು ಮುಂದೆ ನಾನು ಮಾತಾಡುವಾಗ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಅನ್ನೋದಕ್ಕೆ ಮೀನರಾಶಿ ಅಂದ್ಬಿಡ್ಲಾ ಅನ್ನೋ ಚಿಂತನೆ ಆಯಿತು. ಏನು ಮಾಡೋದು, ಕಾಯಬೇಕು. ಅಂದರೆ ಪ್ರತಿನಿತ್ಯ ನಮ್ಮ ಹಣೆ ಬರ ಕಾಯೋದೇನಾ ಅನ್ನೋ ಚಿಂತನೆ ಇಲ್ಲಿ ಎದುರಾಗುತ್ತೆ. ಆದರೆ ವಿಚಾರಗಳು ಹಾಗಿದೆ, ನಾನು ಏನು ಮಾಡಲಿ? ಮೇಷದಿಂದ ಪ್ರಾರಂಭ ಆಗಬೇಕು, ಮೀನಕ್ಕೆ ಕೊನೆಗೊಳ್ಳಬೇಕು. ಅದು ಗ್ರಹಸ್ಥಿತಿಗಳು. ಆ ಗ್ರಹ ನಕ್ಷತ್ರಗಳು ಹಾಗಿರೋದ್ರಿಂದ ಹಾಗೇ ಕಾಯಬೇಕಾಗತ್ತೆ. ಹಾಗೆ ಅದು ಬದಲಾವಣೆ ಆಗ್ಬೋದಾ? ಇನ್ನೊಂದು ಬದಲಾವಣೆ ಹೊಸದಾಗಿ ತರಬೋದು. ಏನಪ್ಪ ಅಂದರೆ, ಇಂಥ ರಾಶಿ ಪ್ರಾರಂಭ ಅನ್ನೋದಕ್ಕಿಂತ ಮಧ್ಯ ಮಧ್ಯ ಒಂದೊಂದು ರಾಶಿ ತೊಗೊಂಡು, ಇವತ್ತು ಮೀನರಾಶಿ ಮೊದಲು, ನಾಳೆ ಕುಂಭರಾಶಿ ಮೊದಲು, ನಾಳದ್ದು ವೃಶ್ಚಿಕ ಮೊದಲು, ಆಚೆ ನಾಳದ್ದು ಮೇಷ ಮೊದಲು, ಹೀಗೆ ಬರಬಹುದು. ಆದರೆ ಆಗ ಕನ್ಫ್ಯೂಷನ್ ತುಂಬ ಆಗುತ್ತೆ. ನನಗೆ ಕನ್ಫ್ಯೂಷನ್ ಆಗೋದಕ್ಕೆ ಬಿಡೋದಕ್ಕಿಂತ ಕೇಳೋರಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಈಗಷ್ಟೇ ನನ್ನ ರಾಶಿ ಬಂದು ಹೊರಟೋಯ್ತಾ, ಅಡಿಗೆ ಮನೆಯಿಂದ ಹೆಣ್ಣು ಮಕ್ಕಳು ತಾಯಂದ್ರು ಆಲ್ಫಾಬೆಟಿಕ್ ಕಾಯ್ತಾ ಇರ್ತಾರೆ. ಓ ಮೇಷ ಆದ್ರೆ ಮೇಷ ಆದ್ಮೇಲೆ ಋಷಭ ಬರುತ್ತೆ. ನನಗಿನ್ನ ಹೆಚ್ಚಿನಾಗಿ ಇವತ್ತು ನಾನಾದ್ರೂ ಅಪ್ಪಿತಪ್ಪಿ ಹೇಳ್ತಾ ಮರ್ತಿರ್ಬೋದೇನೋ, ಆದರೆ ಕೇಳಿಸ್ಕೊಂಡಂಥವ್ರು ಯಾರೂ ಮರ್ತಿಲ್ಲ. ಹಾಗಾಗಿ ಕೆಲವು ಪದ್ಧತಿಗಳನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸಮಯ ಬೇಗ ತೊಗೊಳ್ಬೋದಾ? ಖಂಡಿತ ತೊಗೊಳ್ಳೋದಕ್ಕೆ ಆ ಪ್ರಯತ್ನದಲ್ಲೇ ಇರ್ತೀನೋ. ನಾನು ಈ ಆಸ್ಥಾನಕ್ಕೆ ಬಂದು ಕೂತ್ಕೊಂಡು ಮೊದಲು ನಾನು ಅಂದ್ಕೊಳ್ಳೋದು ಫಸ್ಟು ರಾಶಿಫಲ ಶುರು ಮಾಡಿಬಿಡ್ಬೇಕು ಅಂತ. ಏನು ಮಾಡೋದು? ಆ ಸನ್ನಿವೇಶಕ್ಕೆ ಯಾವುದೋ ಒಂದು ವಿಚಾರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಆ ವಿಚಾರವನ್ನು ಆಗಿಂದಾಗಲೇ ನಾನು ತಿಳಿಸ್ಬೇಕಾಗತ್ತೆ. ಇದು ನೇರ ಪ್ರಸಾರ. ನೇರ ಪ್ರಸಾರದಲ್ಲಿ ಪೂರ್ವಭಾವಿಯಾಗಿ
ನಾವು ಹೀಗೆ ಅಂತ ಸಿದ್ಧತೆ ಮಾಡಿಟ್ಕೊಳ್ಳೋಕ್ಕಾಗೋದಿಲ್ಲ. ಮತ್ತು ನಮಗೆ ಪ್ಲಾನ್ ಪ್ರಕಾರ ಹೀಗೆ ನಾವು ಮಾಡಬೇಕು ಅಂತ ನಮಗೆ ಯಾವ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರೊಬ್ಬರ ನಿರ್ಬಂಧನೆ ಇಲ್ಲ, ಯಾರೊಬ್ಬರು ಹೇಳ್ಕೊಡುವಂಥ ಮಾತು ಇದಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಹಾಗೂಗೂ ಇರುತ್ತೆ. ಆದರೆ ಇದನ್ನು ಒಪ್ಪಿಕೊಂಡು ಸತತ 9 ವರ್ಷ ನಿಮ್ಮ ಹೃದಯದಲ್ಲಿ ನಮಗೆ ಸ್ಥಾನಮಾನ ಕೊಟ್ಟು ಮಹರ್ಷಿವಾಣಿ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಿದ್ದಿರಲ್ಲ ತಾಯಂದಿರು ತಾವೆಲ್ಲ. ಎಲ್ಲ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಿಗೂ ನಾಳೆ ಸಂಭವಿಸ್ತಕ್ಕಂತಹ ಚಂದ್ರಗ್ರಹಣದ ಒಂದಷ್ಟು ಎಚ್ಚರಿಕೆಯ ನುಡಿಗಳನ್ನು ನಾನು ತಿಳಿಸಲೇಬೇಕು. ಯಾಕೆಂದರೆ ಮನೆಗೊಬ್ಬೊಬ್ಬರು ಒಂದೊಂದು ರಾಶಿ ಮೇಲಿದ್ದು ಸಮಸ್ಯೆಗಳು ಹೊತ್ತುಕೊಂಡಿರ್ತಕ್ಕಂಥವ್ರು ಇರ್ತೀರಿ. ಆ ಸಮಸ್ಯೆ ಹೊತ್ತಿರತಕ್ಕಂಥವರ ಭಾರವನ್ನು ತಲೆಗಿಳಿಸಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದರೆ ಬೆಳಗ್ಗೆ ಅಮೂಲ್ಯವಾದಂಥ ಸಮಯವನ್ನು 1.5 ಗಂಟೆ ಕಾಲ ನನಗಾಗಿ ಕೊಟ್ಟಿದ್ದಿರಲ್ಲ. ನನಗೆ ಕೊಟ್ಟಂಥ ಕಾಲವನ್ನು ನಿಮ್ಮ ಉಪಯೋಗಕ್ಕಾಗಿ ನಿಮಗೆ ಸರಿಯಾದ ಮಾರ್ಗವನ್ನು ತಿಳಿಸಬೇಕಾದ್ದು ನನ್ನ ಆದ್ಯ ಕರ್ತವ್ಯ. ಹಾಗೆ ಇನ್ನೊಂದು ಸಂತೋಷದ ವಿಚಾರ ಏನಪ್ಪ ಅಂದರೆ, ಪ್ರತಿ ಭಾನುವಾರ ಮಾತಾಡುವಂಥ ವನಸರಿಯನ್ನು ತಾವು ನೋಡ್ತಾ ಇದ್ದೀರಿ. ಅದು ನನ್ನಿಂದಲ್ಲ, ನನ್ನ ಸುಪುತ್ರನಾದ ಶ್ರೀನಿವಾಸ ಶರ್ಮನಿಂದ. ಪ್ರತಿ ಭಾನುವಾರ ವನಸರಿಯ ದರ್ಶನವನ್ನು ಮಾಡ್ತಿದ್ದೀರಿ. ಆ ವನಸರಿಯ ದರ್ಶನ ಹೇಗಿದೆ? ಆ ದರ್ಶನ ಕಾಲದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಏನಿದೆ, ನೀವು ನಮಗೆ ಫೋನ್ ಕರೆ ಮಾಡೋದು ಅಥವಾ ನೀವು ಲೆಟ್ರ್ ಬರೆಯೋದು ಅದು ನಂತರ. ಲೆಟ್ರು ಫೋನ್ ಮಾಡಿ ಮಾತಾಡುವಂಥದ್ದು. ಕೆಲವಷ್ಟು ಜನಕ್ಕೆ ಫೋನ್ ಲೈನ್ ಸಿಗೋದಿಲ್ಲ. ಕೆಲವೊಂದು ಬಾರಿ ಏನಾಗುತ್ತೆ, ನೀವು ಬರೆದಿರ್ತಕ್ಕಂಥ ಕಾಗದ ಸಾಕಷ್ಟು ಬಂದಾಗ ನಿಮ್ಮ ಕಾಗದ ನಾವು ಓದ್ಲಿಕ್ಕೆ ಆಗದಿರತಕ್ಕಂಥ ರೀತಿ ಇರಬಹುದು. ಅದಕ್ಕೆ ಅಂತಲೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಭಾನುವಾರದ ಸಂಚಿಕೆಯಲ್ಲಿ ಒಂದು ವಿಶೇಷವಾದಂಥ ಒಂದು ಅವಕಾಶ, ಒಂದು ಸೆಗ್ಮೆಂಟ್ ಅಂದರೆ ಒಂದು ಭಾಗದ ಪ್ರಾರಂಭದಿಂದ ಒಂದು ಬ್ರೇಕಿಂದ ಮತ್ತೊಂದು ಬ್ರೇಕ್ ಮಧ್ಯದಲ್ಲಿರುವ ಸಮಯಕ್ಕೆ ಸಂಪೂರ್ಣವಾಗಿ ಪ್ರಶ್ನೆಗಳನ್ನು ನಾವು ನಿಮ್ಮೆಲ್ಲರಿಗೂ ಅನುಕೂಲವಾಗುವಂಥ ರೀತಿ ಸಾಮೂಹಿಕವಾದಂಥ ಪ್ರಶ್ನೆಯನ್ನು ಇಡುವಂಥ ಕಾಯಕವನ್ನು ಶ್ರೀನಿವಾಸ ಶರ್ಮ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಾಲದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆಯನ್ನು ಮನೆಯಲ್ಲೇ ಕೂತು ತಿಳ್ಕೊಂಡ್ರೆ ಸಾಕು. ಹೇಗೆ? ನಾನು ಇಂಥದ್ದೊಂದು ಕೆಲಸ ಮಾಡಬೇಕಾಗಿದೆ, ಈ ಕೆಲಸ ಆಗೋದಾದರೆ ನೀವು ಅಲ್ಲಿ ತಿರುಗ್ತಾ ಇರತಕ್ಕಂಥ ವನಸರಿ ಅದು ಬಲಭಾಗದಲ್ಲೇ ತಿರುಗಲಿ, ಆಗೋದಿಲ್ಲ ಅಂದರೆ ಅದು ಎಡಭಾಗಕ್ಕೆ ತಿರುಗುತ್ತೆ, ಅದು ನಮಗೆ ಗೊತ್ತಾಗ್ಬಿಡುತ್ತೆ ಅಂತ. ಇವತ್ತು ನಾನು ಇಂಥದ್ದೊಂದು ಕೆಲಸ ಮಾಡಬೇಕು, ಈ ಕೆಲಸ ಆಗೋದಾದರೆ ಕರೆಕ್ಟಾಗಿ ಆದಷ್ಟು ಬೇಗ ತಲೆ ಎತ್ತಿ ನಿಲ್ಲುವಂಥದ್ದಾಗಲಿ, ಇಲ್ಲ ಅಂದರೆ ತಲೆ ಬಗ್ಸಿ ನಿಲ್ಲುವಂಥದ್ದಾಗಲಿ. ಅಲ್ಲಿ ನಿಮ್ಮ ಪ್ರಶ್ನೆ, ಅಲ್ಲಿ ಉತ್ತರ ಬಂದ್ಬಿಡ್ತು. ಏನೇ ಆದರೂ ಇಂತಹ ಒಂದು ಮೌನವಾಗಿ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಬೇರೊಬ್ಬರಿಗೆ ಈ ಸಮಸ್ಯೆಯನ್ನು ಅಥವಾ ನಿಮ್ಮೊಳಗಿರುವಂಥ ಮಾತನ್ನು, ನಿಮ್ಮ ರಹಸ್ಯವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಮತ್ತೊಬ್ಬರಿಗೆ ತಿಳಿಸ್ದಿರ ನೀವು ಅವತ್ತಿಗವತ್ತೇ ಆ ಕಾಯಕವನ್ನು ತಿಳ್ಕೊಳ್ಬೋದು. ಅಂತಹ ಕಾಯಕ ಪ್ರತಿ ಭಾನುವಾರ ಇತ್ತು. ಆದರೆ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಪ್ರತಿ ಗುರುವಾರ ಸಹಿತ ಭಾನುವಾರ ಮತ್ತು ಗುರುವಾರ ತಪ್ಪದೀರ ಈ ಮಾತಾಡುವ ವನಸರಿಯನ್ನು ನಿಮ್ಮ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ಮಹರ್ಷಿವಾಣಿ ಕಾರ್ಯಕ್ರಮ ನಡೆಸ್ತಾ ಇದೆ. ಹಾಗಾಗಿ ಗುರುವಾರದ ಸಂಚಿಕೆಯಲ್ಲಿ ಯಾವಾಗ ಎಂಬತಕ್ಕಂಥ ಕಾತುರತೆ ನೀವು ಕಾದು ನೋಡಿದಾಗಲೇ ಗೊತ್ತಾಗುತ್ತೆ. ಯಾಕೆಂದರೆ ಗುರುವಾರ ಯಾವ ವಿಶೇಷತೆ ಬರುತ್ತೋ, ಯಾವತ್ತಿರ್ತಕ್ಕಂಥ ವಿಶೇಷತೆ, ಅವತ್ತು ನಾವು ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳು, ಇದೆಲ್ಲವನ್ನು ನೋಡಿ ಮಧ್ಯದಲ್ಲಿ ಒಂದಿಷ್ಟು ಸಮಯವನ್ನು ಶ್ರೀನಿವಾಸ ಶರ್ಮ ಅವರು ಕೊಡಬೇಕು. ಕೊಟ್ಟು ಅವ್ರ ಮುಖಾಂತರ ಅವರು ಆ ದೇವತೆಯನ್ನು ಆವಾಹನೆ ಮಾಡಿ ಅಲ್ಲಿರ್ತಕ್ಕಂಥ ಮಾತಾಡುವಂಥ ವನಸರಿಗೆ ತಾಯಿ ಶಾರದೆಯ ಉಪಾಸನೆ ಮಾಡಿ ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡುವಂಥ ಕಾಯಕ ಅಂದು ಪ್ರಾರಂಭ ಆಗುತ್ತೆ. ಹಾಗಾಗಿ ಗುರುವಾರ ಮತ್ತು ಭಾನುವಾರ ಮಾತಾಡುವ ವನಸರಿ ನಿಮ್ಮ ಮುಂದೆ. ಈ ಗುರುವಾರದ ಸಂಚಿಕೆಯಲ್ಲಿ ಅಕಸ್ಮಾತ್ ನಿಮ್ಮ ಪ್ರಶ್ನೆಗೆ ಅಥವಾ ನೀವು ನೋಡಲಿಕ್ಕೆ ಸಮಯ ನಿಮಗೆ ಆಗಲಿಲ್ಲ ಅಂದರು ಭಾನುವಾರ ಮಾತ್ರ ತಪ್ಪದಿರ ಈ ಒಂದು ವಿಶೇಷವಾಗಿರ್ತಕ್ಕಂಥ ವನಸರಿಯ ಉಪಯೋಗವನ್ನು ತಾವೆಲ್ಲರೂ ಸಿದ್ಧಪಡಿಸ್ಕೊಳ್ಳಿ. ಯಾಕೆಂದರೆ ಇದು ಅಪರೂಪವಾದಂತಹದ್ದು, ಅಪರೂಪ ಅಲ್ಲ ಅಪರೂಪದಲ್ಲೇ ಅಪರೂಪದೇ ಇರತಕ್ಕಂತಹದ್ದು. ಜೊತೆಗೆ ಈ ವನಸರಿಯ ಕಾಯಕ ಅತ್ಯದ್ಭುತವಾಗಿರ್ತಕ್ಕಂತಹದ್ದು. ಸಾಕಷ್ಟು ಜನ ಇದರ ಪ್ರಶ್ನೆಯನ್ನು ಆಲಿಸಿ ಅದರ ಉಪಯುಕ್ತವಾದಂತಹದ್ದು, ಅವರ ಉಪಯೋಗ ತಗೊಂಡ ಮೇಲೆ ಅವರು ಫೀಡ್ಬ್ಯಾಕ್ ಹೇಳಿರ್ತಕ್ಕಂಥದ್ದು, ಅವರು ಅದರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸಾಕಷ್ಟು ವಿಡಿಯೋಗಳು ನಮ್ಮ ಹತ್ರ ಇದೆ. ನಮಗದರ ಆನಂದ ಇದೆ. ಯಾಕೆಂದರೆ ಮಹರ್ಷಿವಾಣಿ ಕಾರ್ಯಕ್ರಮ ಬರೀ ಕಾರ್ಯಕ್ರಮವಾಗಿ ಅಲ್ದಿರ ಇದು ಪ್ರತಿಯೊಬ್ಬರ ಮನೆಯ ಸದಸ್ಯನ ನೋವಿಗೆ ಸ್ಪಂದಿಸುವಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಆದ್ದರಿಂದ ಅದು ಬಹಳ ಸಂತೋಷ ಇದೆ. ಆ ಸಂತೋಷ ಗುರುವಾರದ ಸಂಚಿಕೆಯಲ್ಲಿ ನೀವು ನೋಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ರಾಶಿಫಲ ತಿಳಿಸ್ಕೊಡ್ಬೇಕು. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧರಾಂ ಮೃತ್ಯೋನ್ಮೃಕ್ಷೀಯಮಾಮೃತಾಃ. ಓಂ ಶ್ರೀ ಮಹಾಶಕ್ತಿರ್ದೇವತಾಭ್ಯೋ ನಮಃ. ವಸುದೈವ ಸುದಂ ದೇವಂ ಕಂಸಚಾಣೂರವರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುರಾಯರ ಅನುಗ್ರಹವನ್ನು ಪಡೆದು
ಇವತ್ತಿನ ರಾಶಿಫಲವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಮೇಷರಾಶಿಯವರು ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದಿಷ್ಟು ಸಾಧನೆ ಮಾಡಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದು. ಹಾಗೆ ಇವತ್ತು ತಾಯಿ ಶಂಕರಿಯನ್ನು ಅಥವಾ ದೇವಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆ, ನಿಮ್ಮ ತಾಯಿ, ಅಕ್ಕ, ಅತ್ತಿಗೆ ಯಾರೇ ಆದರೂ ಸಹಿತ ನಿಮಗಿನ್ನ ಹಿರಿಯರಂತಿದ್ದರೆ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಆಚೆ ಹೊರಡುವಂಥದ್ದು ಬಹಳ ಉತ್ತಮ. ಇದು ಸಂಸ್ಕಾರ. ಜೊತೆಗೆ ಇವತ್ತಿನ ದೋಷಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೋಸ್ಕರ, ಆ ದೋಷದಿಂದ ಮುಕ್ತರಾಗಲಿಕ್ಕೋಸ್ಕರ ಒಂದು ಹೆಣ್ಣು ಮಕ್ಕಳ ಪಾದ ಮುಟ್ಟಿ ನಮಸ್ಕಾರ ಮಾಡೋದರಲ್ಲಿ ಸಾಕಷ್ಟು ಅರ್ಥವಿದೆ ಇವತ್ತು ಮೇಷರಾಶಿಯವರಿಗೆ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನು ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರುಗಿಡದ ಮೇಲೆ ಹಾಕೋದ್ರಿಂದ ಒಂದಷ್ಟು ದೋಷಮುಕ್ತರಾಗ್ತೀರಿ. ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮಾಡುವ ಕೆಲಸದಲ್ಲಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಮೌನದಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ವೃಷಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ವೃಷಭದಲ್ಲಿ ಇರ್ತಕ್ಕಂಥವರು ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ವ್ಯಾಜ್ಯಗಳು ಮಾಡ್ಕೊಳ್ತೀರಿ, ಗಲಾಟೆ ತಂದುಕೊಳ್ತೀರಿ, ಮನಸ್ಸಿಗೆ ಅಸಮಾಧಾನ ತಂದುಕೊಳ್ತೀರಿ, ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಮೇಲೆ ಬೀಳುವಂಥ ಗದಾಪ್ರಹಾರ ಇದೆಯಲ್ಲ, ಅದು ಬಹಳ. ಯಾಕೆಂದರೆ ನಿಮ್ಮ ಮನಸ್ಸು ಕೋರ್ಕೊಳ್ಳೋದೊಂದು, ಅಲ್ಲಿ ನಡೆಯೋದೊಂದು. ಜೊತೆಗೆ ಯಾರೊಬ್ಬರನ್ನ ಆತ್ಮೀಯರು, ಸ್ನೇಹಿತರು, ಕುಟುಂಬಸ್ಥರು, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಯಾರೇ ಆಗಿರ್ಬೋದು, ಅವರು ಆಡುವಂತಹ ಆ ಗಡಸು ಮಾತು ನಿಮ್ಮ ಮನಸ್ಸಿಗೆ ಒಪ್ಪುವಂಥದ್ದಲ್ಲ. ಆಗ ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗುತ್ತೆ. ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಎಚ್ಚರಿಕೆಯ ನಡೀತಕ್ಕಂಥದ್ದು ಭಾಳ ಉತ್ತಮ. ಏನೇ ಆಗಬೇಕಾದರೂ ಆಗು ಹೋಗುಗಳ ಮಧ್ಯದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು, ಏನಾರೊಂದಿಷ್ಟು ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬೇಕು ಅಂದರೆ ಇವತ್ತಿನ ದಿವಸ ವಿಷ್ಣು ದೇವರನ್ನ ಪ್ರಾರ್ಥನೆ ಮಾಡ್ತಾ ಒಂದೆರಡು ತುಳಸಿ ದಳವನ್ನು ಕೃಷ್ಣನ ಪಾದದ ಮೇಲಿಟ್ಟು ಅಥವಾ ವಿಷ್ಣು ಪಾದದ ಮೇಲಿಟ್ಟು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ವೃಷಭ ರಾಶಿಯವರು ಆಗಷ್ಟೇ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ಏನೇ ಆದರೂ ತಾಳ್ಮೆ ಇರಲಿ, ಸಮಾಧಾನ ಇರಲಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ಇದರ ಮಧ್ಯದಲ್ಲಿ ನೀವು ಉದ್ಯೋಗ ಮಾಡುವಂತಹ ಕ್ಷೇತ್ರಗಳಲ್ಲಿ, ಉದ್ಯೋಗ ಮಾಡುವ ಕ್ಷೇತ್ರದಲ್ಲೂ ಸ್ವಲ್ಪ ಆಲೋಚನೆ ಮಾಡಬೇಕು. ಸರಿ ಯಾವುದು, ತಪ್ಪು ಯಾವುದು ಅಂತ. ಸರಿಯಾದ ತೀರ್ಮಾನದಿಂದ ಹೆಚ್ಚಿನ ಫಲವನ್ನು ತಾವು ಸಿದ್ಧಪಡಿಸ್ಕೊಂಡಂಗೆ ಆಗುತ್ತೆ. ಆದರೆ ಬೇಡವಾದಂತಹ ವಿಚಾರಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡ್ತಾ ಎಲ್ಲೋ ಒಂದಿಷ್ಟು ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4ರವರೆಗೂ ಒಂದಿಷ್ಟು ಮೌನ ತಾಳ್ತಕ್ಕಂಥದ್ದು ಬಹಳ ಉತ್ತಮ. ಬೇರೊಬ್ಬರು 4 ಮಾತಾಡಿದ್ರೆ ನೀವು 1 ಮಾತಾಡಿ ಸಾಕು. ಅವರ 4 ಮಾತಿಗೆ ನಿಮ್ಮ 1 ಮಾತು ಸಮ ಅನಿಸುತ್ತೆ. ಅಥವಾ ಅವರು ಆಡುವ 4 ಮಾತಿಗೆ ನೀವು 8 ಮಾತಾಡಿದ್ರೆ ಅಲ್ಲಿ ವ್ಯಾಜ್ಯಗಳು, ಗಲಾಟೆ ಅಥವಾ ಇಲ್ಲದ ಸಮಸ್ಯೆ ಅಥವಾ ಇವತ್ತು ನೀವು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆಲ್ಲ ಎದುರಾಗ್ಬೋದು. ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ ಮಿಥುನ ರಾಶಿಯವರು. ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತಿನ ದಿವಸ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡೋದ್ರಿಂದ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ, ಹೀಗೆ ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಸಾಂಗೋಪಾಂಗವಾಗಿ ನಡೆಯುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಮಾಡುವಂಥ ಕೆಲಸ ಕಾರ್ಯಗಳು ಸಮಾಧಾನಕರವಾಗಿ ನಡೆಯುತ್ತೆ. ಆದರೆ ಯಾವುದೇ ಕೆಲಸ ಆದರೂ ವೇಗವಾಗಿ ನಡೀತಕ್ಕಂಥದ್ದಲ್ಲ. ನೀವು ಅಂದುಕೊಂಡಷ್ಟು ಸ್ಪೀಡ್ ಇಲ್ದಿದ್ದರೂ ಸಂಜೆ ವೇಳೆಗೆ ಸಮಾಧಾನ ಅಂತೂ ಖಂಡಿತ ಇದೆ. ಹಾಗೆ ಇವತ್ತಿನ ದಿವಸ ಸ್ವಲ್ಪ ಎಚ್ಚರಿಕೆಯೂ ಬೇಕಾಗುತ್ತೆ. ಇವತ್ತು ದುಡುಕಿ ಯಾವ ತೀರ್ಮಾನ ತಂದುಕೊಳ್ಬೇಡಿ. ಯಾರೊಬ್ಬರೊಂದಿಗೆ ಏನು ಕಮಿಟ್ಮೆಂಟ್ ಬೇಡ. ಕಮಿಟ್ಮೆಂಟ್ ಇಲ್ದಿರ ವ್ಯವಹಾರ ಏನಾಗುತ್ತೋ ಅದರ ಪಾಡ್ಗದಾಗಲಿ. ಮಾಡುವ ಕೆಲಸದಲ್ಲಿ ಲೋಪ ಇಲ್ಲದಂತೆ ಇರಿ. ಹಾಗೆ ವಿಷ್ಣು ದೇವರನ್ನ ದರ್ಶನ ಮಾಡಿ. ಸಾಧ್ಯವಾದರೆ ಸಣ್ಣ ಪುಟ್ಟ 11 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ, ಅದರಲ್ಲೂ ಗಂಡು ಮಕ್ಕಳಿಗೆ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಜೊತೆಗೆ ನಿಮ್ಮ ತಂದೆಯವರು ಏನು ಹೇಳ್ತಾರೋ ಅದನ್ನು ಆಲಿಸಿ. ನಿಮ್ಮ ತಂದೆಯ ಮಾತನ್ನು ಇವತ್ತು ನೀವು ಆಲಿಸ್ತಕ್ಕಂಥದ್ದು, ತಂದೆಯ ಮಾರ್ಗದರ್ಶನ ಪಡಿತಕ್ಕಂಥದ್ದು, ತಂದೆಯ ಅನುಭವದ ಮಾತುಗಳನ್ನು ನೀವು ಆಲಿಸ್ತಕ್ಕಂಥದ್ದು ಮಾಡೋದ್ರಿಂದ
ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನೀವು ಧರಿಸುವಂತಹ ವಸ್ತ್ರದ ವರ್ಣ ಯಾವುದೇ ಬಣ್ಣದ ನೀವು ವಸ್ತ್ರಗಳನ್ನು ಈಗಾಗಲೇ ಧರಿಸಿದ್ರು ಶ್ವೇತವರ್ಣದ ವಸ್ತ್ರವನ್ನು ಕರವಸ್ತ್ರವನ್ನಾದರೂ ಸಹಿತ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರೊಂದಿಗೆ ಶ್ವೇತವರ್ಣದ ಗಂಧ ಅಂದರೆ ಬಿಳಿಯ ಬಣ್ಣದ ಗಂಧವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಹೆಚ್ಚಿನ ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿಯನ್ನು ತಾಯಿ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಊರು ಬೇಡ ಮೇಡಮ್. ಓಕೆ, ಯಾರ ಬಗ್ಗೆ ಮಾತಾಡ್ತೀರೀಗ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನೀವು ತುಂಬಾ ದಿವಸದಿಂದ ಫೋನಿಗೆ ಟ್ರೈ ಮಾಡ್ತಿದ್ದೀನಿ, ಕರೆನೇ ಕನೆಕ್ಟ್ ಆಗಿರಲಿಲ್ಲ. ಗುರುಜಿ, ಮದುವೆ ಆಗಿ 15 ವರ್ಷ ಆಗಿದೆ ಗುರುಜಿ. ಎಲ್ಲಾ ದೇವಸ್ಥಾನದ್ದು ಎಲ್ಲಾ ತರ ಪೂಜೆ ಎಲ್ಲಾನು ಮಾಡಿದೀವಿ ಗುರುಜಿ. 15 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಯಾವ್ರಿಗೆ ತೋರ್ಸಿದ್ರು ಆಗುತ್ತೆ ಆಗುತ್ತೆ ಅಂತ, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಆಗುತ್ತೆ ಆಗುತ್ತೆ ಅಂತಾರೆ. ಇನ್ನೂ ಕನ್ಫರ್ಮ್ ಆಗಿ ಯಾವ್ದು ಸರಿಯಾಗಿ ಗೊತ್ತಾಗ್ಲಿಲ್ಲ ಗುರುಜಿ. ನೀವು ತಿಳಿಸ್ಕೊಡ್ಬೇಕು ಗುರುಜಿ. ಮನೆಯವ್ರು ಏನು ಕೆಲಸ ಮಾಡ್ತಾರಮ್ಮ? ರಿಯಲ್ ಎಸ್ಟೇಟ್ ಮಾಡ್ತಾರೆ ಗುರುಜಿ. ಮನೆಯವ್ರು ಇದ್ದಾರಾ? ಇಲ್ಲ ಗುರುಜಿ, ಹೊರಗಡೆ ಹೋಗಿದ್ದಾರೆ ಅವರು. ಅದಕ್ಕೆ ಕನ್ಫರ್ಮ್ ಆಗಿ ನನಗೆ ಆಗುತ್ತೋ ಆಗಲ್ವೋ ಅಂತ, ಆಗುತ್ತೋ ಇಲ್ವೋ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಗುರುಜಿ. ಆಯ್ತಮ್ಮ. ನಿಮ್ದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಪೀರಿಯಡ್ಸ್ ಎಲ್ಲ ಕರೆಕ್ಟಾಗಿ ಆಗ್ತಿದೆ ಗುರುಜಿ. ಅಂದರೆ ಟ್ಯಾಬ್ಲೆಟ್ಸು ಮೆಡಿಸಿನ್ ತೊಗೊಂಡ್ರೆ ಆಗೋದಾ ಅಥವಾ ನ್ಯಾಚುರಲ್ ಆಗಿ ಕರೆಕ್ಟಾಗಿ ಆಗುತ್ತಾ? ಇಲ್ಲ ನ್ಯಾಚುರಲ್ ಆಗಿ ಕರೆಕ್ಟಾಗಿ ಆಗುತ್ತೆ ಗುರುಜಿ. ಸುಮಾರು ಕಡೆ ಎಲ್ಲ ಆಸ್ಪತ್ರೆಗೆಲ್ಲ ತೋರ್ಸಿದ್ವಿ, ಆಗುತ್ತೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಕನ್ಫರ್ಮ್ ಆಗಿ ಆಗ್ತಾನೆ ಇಲ್ಲ. ಮತ್ತೆ ದೇವಸ್ಥಾನದ ಎಲ್ಲಾ ತರ ಪೂಜೆನೂ ಸುಧಾ ಮಾಡಿದ್ವಿ, ಅದನ್ನು ಕನ್ಫರ್ಮ್ ಆಗಿ ಯಾವ್ದನ್ನು ಆಗುತ್ತೆ ಆಗುತ್ತೆ ಅಂತಾರೆ, ಯಾವ್ದು ಕನ್ಫರ್ಮ್ ಆಗಿ ಆಗ್ತಾ ಇಲ್ಲ ಗುರುಜಿ. ಅದಕ್ಕೆ ನಾನು ನಿಮ್ಮ ಸ್ವರವನ್ನು ಆಲಿಸಿ ನಿಮ್ಮ ಮನೆಯವರು ಇದ್ದಾರಾ ಅಂತ ಕೇಳಿದ ಉದ್ದೇಶ ಅದೇನೆ. ನಮ್ಮ ಕಾರ್ಯಕ್ರಮ ನೀವು ನೋಡಿದ್ರೆ ನಿಮಗೆ ಹೇಳ್ಬಿಡ್ತೀರೋ, ಇನ್ನು ನೀವು ಬೇರೊಬ್ಬರಿಗೆ ಹೇಳೋದು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ಸಾಮಾನ್ಯಕ್ಕೆ ಸಂತಾನಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲಿ ನಿಮ್ಮದೇನಾದ್ರು ಸಮಸ್ಯೆಗಳಿದ್ದರೆ ಸಮಸ್ಯೆಗೆ ಪರಿಹಾರವನ್ನು ಆಗಲೇ ಹೇಳ್ತೀವಿ. ನಿಮ್ಮದಲ್ಲದಂಥ ಸಮಸ್ಯೆಗೆ ನಿಮ್ಮದು ಸಮಸ್ಯೆ ಇದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಇಲ್ಲಿ ನಿಮ್ಮ ಪತಿದೇವರು ಇದ್ದಾರಾ ಅಂತ ಕೇಳಿದೆ. ಒಂದು ಕೆಲಸ ಮಾಡಮ್ಮ, ನಿಮ್ಮ ಮನೆಯವರು ಕಣ್ಣರೇಖೆ ನಿನ್ನ ಕಣ್ಣರೇಖೆ ಎರಡೂ ನಮಗೆ ಕಳಿಸ್ಕೊಡು. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗರ್ಭದಲ್ಲಾಗಲಿ ಅಥವಾ ನಿನಗಾಗಲಿ ಯಾವ ಸಮಸ್ಯೆ ಅಲ್ಲ. ಬಹುಶಃ ಎಲ್ಲೋ ಮನೆಯವ್ರದ್ದು ಕೌಂಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರಬಹುದು. ಅದಕ್ಕೆ ಸಂಬಂಧಪಡ್ತಕ್ಕಂಥ ಮೆಡಿಸಿನ್ಸ್ ಏನಾದ್ರು ತೊಗೊಳ್ತಾ ಇದ್ದೀರಾ? ಏನಾದ್ರು ಕೊಟ್ಟಿದ್ದಾರಾ? ಗಂಡ ಹೆಂಡತಿ ಇಬ್ಬರಿಗೂ ಕೊಟ್ಟಿದ್ದಾರಾ? ತಗೊಂಡ್ವಿ ಗುರುಜಿ, ಅದು ಕನ್ಫರ್ಮ್ ಇದಾಗ್ಲಿಲ್ಲ ಅಂತ ನಿಲ್ಸ್ಬಿಟ್ಟಿದೀವಿ ಗುರುಜಿ. ಈಗ ತಗೋತಾ ಇಲ್ಲ. ಈಗ ಹಾಗಲ್ಲಮ್ಮ, ಇವತ್ತಿನ ಆಹಾರ ಪದ್ಧತಿಗಳು ಅಷ್ಟು ಸರಿ ಇರ್ತಕ್ಕಂಥದ್ದಲ್ಲ. ಡಾಕ್ಟರ್ ಹೇಳಿದಾಗೆ 1 ತಿಂಗಳು 2 ತಿಂಗಳು ತಗೊಂಡ ತಕ್ಷಣ ನಿಮ್ಗೆ ಆಗ್ಬಿಡ್ಬೇಕು ಅಂತನೂ ಅಲ್ಲ. ಯಾಕೆಂದರೆ ನಿಮ್ಮ ನರನಾಡಿಗಳಲ್ಲಿ ಆ ಶಕ್ತಿ ಬರಬೇಕು. ನಿಮ್ಮ ನರನಾಡಿಗಳಲ್ಲಿ ಆ ಶಕ್ತಿಯನ್ನು ಬಂದು ಸಂತಾನಕ್ಕೆ ಯೋಗ್ಯವಾದಂಥ ಕಾಲ ಮೊದಲೇ 15 ವರ್ಷ ಅಂತ ಹೇಳ್ತಿದ್ದೀರಿ. ನಿಮಗೇನಾಗುತ್ತೆ, ಆಸಕ್ತಿಯನ್ನು ಕಳ್ಕೊಂಬಿಟ್ಟಿರ್ತೀರಿ. ಆಸಕ್ತಿ ಕಳ್ಕೊಂಬಿಟ್ಟಿದ್ದೀರಿ, ಅಯ್ಯೋ ಇಷ್ಟೇ ಬಿಡೋ ಜೀವನ, ನಮಗೆ ಹೇಗಿದ್ರೂ ಸಂತಾನ ಆಗ್ತಾ ಇಲ್ಲ ಅಂತಕ್ಕಂಥ ಮನಸ್ಸಿಗೆ ನೋವು ಬಂದು ನಿಮ್ಮ ದಾಂಪತ್ಯದಲ್ಲೂ ಸಹಿತ ಇರಬೇಕಾದಂಥ ಕ್ಷಣಗಳಲ್ಲಿ ಹೇಗಿರಬೇಕೋ ಅದು ಆಗಿರೋದಿಲ್ಲ ನೀವು. ಯಾಕೆಂದರೆ ಮನಸ್ಸಲ್ಲಿ ಒಂಥರ ನೀವು ಗಂಡ ಹೆಂಡತಿ ಸೇರುವಾಗಲೂ ಆ ಥರ ಚಿಂತನೆಯಲ್ಲೇ ಮಾಡ್ತಾ ಇರ್ತೀರಿ. ಅದರಿಂದ ನಿಮಗೆ ಕಾನ್ಫಿಡೆಂಟ್ ಇರಲ್ಲ ಮತ್ತು ಮನಸ್ಸಲ್ಲಿ ಒಂದು ತೃಪ್ತಿ ಇರಲ್ಲ. ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಭಗವಂತ ನಮ್ಮ ಕರ್ಣಿಸ್ತಾನೆ, ನಾವು ಇರಬೇಕಾದ ರೀತಿ ನಾವು ಇದ್ದು ಬಿಡೋಣ ಅಂತ ಯೋಚನೆ ಮಾಡಲ್ಲ. ಅಯ್ಯೋ ನಮ್ಮ ಹಣೆ ಬರ ಇಷ್ಟೇ ಆಯಿತು, 15 ವರ್ಷದಿಂದ ಆಗದಿದ್ದೀನಿ, ಇವಾಗ ಏನಾಗುತ್ತೆ ಅನ್ನೋ ಆ ಮಂಡಧೈರ್ಯ, ಆ ತರಹ ಒಂದು ಚಿಂತನೆಗೆ ಹೊಟ್ಟೋಗ್ತೀರಿ. ಅದನ್ನು ಬಿಟ್ಟು ಗಂಡ ಹೆಂಡತಿ ಇಬ್ಬರು ಹ್ಯಾಪಿಯಾಗಿ ಸಂತೋಷವಾಗಿ ಡಾಕ್ಟ್ರ್ ಏನು ಹೇಳಿದ್ದಾರೆ ಆ ಹೇಳಿರ್ತಕ್ಕಂಥ ಮೆಡಿಸಿನ್ಸನ್ನು ಮತ್ತೊಮ್ಮೆ ಪ್ರಯತ್ನ ಮಾಡಿ. ಖಂಡಿತ ನಿಮಗೆ ಸಂತಾನ ಆಗುತ್ತೆ, ಆಗಲ್ಲ ಅಂತಿಲ್ಲ. ನಾನು ಅದನ್ನೇ ಹೇಳ್ತಿದ್ದೀನಿ, ನಿಮಗಾಗುತ್ತೆ. ನಿಮಗೆ ಸಂತಾನ ಆಗೋದಂತೂ ಕನ್ಫರ್ಮ್. ಆದರೆ ಸ್ವಲ್ಪ ಅದಕ್ಕೆ ಬೇಕಾದಂಥ ಪೂರ್ವಭಾವಿ ಸಿದ್ಧತೆಗಳನ್ನು, ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ನೀವು ತಗೊಳ್ಬೇಕು. ನೀವು ಮತ್ತು ನಿಮ್ಮ ಪತಿದೇವರು ಇಬ್ಬರು ತಗೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಗುರುಜೀಗ ಸಿಂಹರಾಶಿಯಿಂದ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭ ಇದೆ, ಒಂದಷ್ಟು ನಷ್ಟವಿದೆ. ಆದರೆ ಪ್ರಾರಂಭ ಕ್ಷಣದಲ್ಲಿ ನಿಮ್ಮ ಮನಸ್ಸಿನ ವೇಗ ಹೇಗಿದೆಯೋ ಹಾಗೇ ನಡೀರಿ. ನಿಮ್ಮ ಮನಸ್ಸಲ್ಲಿ ಏನು ತೀರ್ಮಾನ ಕೊಡುತ್ತೋ ಅದೇ ಸರಿ. ಅದಕ್ಕೆ ಮತ್ತೊಬ್ಬರು ಹೇಳುವಂಥ ರೀತಿಯಲ್ಲಿ ಅವರ ಮಾತಿನಂತೆ ನಾನು ನಡೀತಾ ಇದ್ದೀನಿ ಅಂದರೆ ಸಾಧ್ಯವಿಲ್ಲ.
ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರ ಮನಸ್ಸು ಭಾಳಷ್ಟು ತಿಳಿಯಾಗಿ ನೆಮ್ಮದಿಯುತವಾಗಿ ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿಯಾಗಿ ಅಂದುಕೊಂಡಷ್ಟು ವೇಗವಾಗಿ ನೀವು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದು. ಹಾಗಾಗಿ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮಧ್ಯಾಹ್ನ 12 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿರುತ್ತೆ. 12 ದಾಟ್ತಾ ಇದ್ದ ಹಾಗೆ ಮತ್ತಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆ ಯೋಗ ಮತ್ತು ಯೋಗ ಫಲ ಎರಡೂ ಚೆನ್ನಾಗಿರೋದ್ರಿಂದ ನೀವು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಇವತ್ತಿನ ದಿವಸ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಒಂದು ಅಂಗೈಯಗಲ ಕೆಂಪು ವಸ್ತ್ರವನ್ನು, ಆ ಕೆಂಪು ವಸ್ತ್ರದ ಒಂದು ಮೂಲೆಯಲ್ಲಿ 2 ತುಳಸಿ ದಳ, 1 ಚಿಟಿಕೆ ತೊಗರಿಬೇಳೆ, ಒಂದು ಕರವಸ್ತ್ರ ತಗೊಳ್ಳಿ, ಕೆಂಪು ಬಣ್ಣದ ವಸ್ತ್ರ ತಗೊಳ್ಳಿ, ಅದರ ಮೂಲೆಯಲ್ಲಿ 2 ತುಳಸಿ ದಳ ಇಡಿ, 1 ಚಿಟಿಕೆ ತೊಗರಿಬೇಳೆ ಇಡಿ. ತೊಗರಿಬೇಳೆ ಮತ್ತು ತುಳಸಿ ದಳವನ್ನಿಟ್ಟು ಗಂಟು ಕಟ್ಟಿಬಿಟ್ಟು ಆ ಗಂಟು ಕಟ್ಟಿರ್ತಕ್ಕಂಥ ವಸ್ತ್ರವನ್ನು ಚಿಕ್ಕದಾಗಿ ಮಡಚಿ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ತಕ್ಕಂಥದ್ದು. ಸಂಜೆ ಸೂರ್ಯಾಸ್ತಮ ಆದ ನಂತರ ಅದರಲ್ಲಿರ್ತಕ್ಕಂಥ ಧಾನ್ಯ ಮತ್ತು ತುಳಸಿನ ಹಸಿರು ಗಿಡದ ಮೇಲೆ ಹಾಕುವಂಥದ್ದು. ಇಷ್ಟು ಕೆಲಸ ನೀವು ಮಾಡಿದ್ರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಂದು ಒದಗುವಂಥ ಯಾವುದೇ ದೋಷಗಳಿದ್ದರೂ ಖಂಡಿತ ದೂರ ಆಗುತ್ತೆ. ಇವತ್ತು ಅದೃಷ್ಟವು ನಿಮ್ಮ ಕಾರ್ಯಸಿದ್ಧಿ ಆದಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳು ಪರವಾಗಿಲ್ಲ, ಅಂದುಕೊಂಡಷ್ಟು ವೇಗವಾಗಿ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಅಂಜಿಕೆ ಪಡಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕ್ಬೋದು. ಆದರೆ ಮುಂದೆ ಹೆಜ್ಜೆ ಹಾಕೋದಕ್ಕೆ ಮುನ್ನ ಅನುಮಾನ ಮತ್ತು ಅದರಲ್ಲಿ ಒಂದು ಸಂಶಯನೂ ಇರುತ್ತೆ, ಅನುಮಾನನೂ ಇರುತ್ತೆ. ಆ ಅನುಮಾನ ಸಂಶಯವನ್ನು ದೂರ ಮಾಡಿಕೊಂಡ್ರೆ ಸಮಾಧಾನ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬಹುದು. ಇವತ್ತಿನ ದಿವಸ ಏನೇ ಕೆಲಸ ಮಾಡಬೇಕಾದ್ರೂ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಅಥವಾ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸಿರುತ್ತೆ. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು 12 ಗಂಟೆಯಿಂದ 4 ತನಕ ಸ್ವಲ್ಪ ಮಾನಸಿಕವಾದಂಥ ಒತ್ತಡಕ್ಕೆ ಸಿಲುಕೊಂಡ್ಬಿಡ್ತೀರಿ. 12ರಿಂದ 4ರವರೆಗೂ ಮನಸ್ಸಲ್ಲಿ ಹೇಳುವಂಥ ನಿಮ್ಮ ಮನಸ್ಸು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅಥವಾ ನಿಮ್ಮ ಕುಟುಂಬಸ್ಥರು ಯಾರೊಬ್ಬರು ಏನೇ ಮಾತಾಡಿದ್ರು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾವ ನಿರ್ಧಾರನೂ ತೆಗೆದುಕೊಳ್ಬೇಡಿ. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಇದು ನಿಮಗೆ ಮಾರಕ, ತೊಂದರೆ ಕೊಡುವಂಥದ್ದೇ, ಲಾಭ ಕೊಡ್ತಕ್ಕಂಥದ್ದಲ್ಲ. ಅಥವಾ 4 ಜನ ಹೇಳ್ಬೋದು, ಈ ಸಮಯ ಕರೆಕ್ಟಾಗಿದೆ, ಇದಕ್ಕೊಂದು ಸೈನ್ ಹಾಕು, ಈ ಸಮಯ ಕರೆಕ್ಟಾಗಿದೆ, ಇಂಥದ್ದೊಂದು ಕೆಲಸ ಮಾಡಿಬಿಡು, ಅಥವಾ ನನಗೆ ಇಷ್ಟು ವಸ್ತು ಕೊಟ್ಬಿಡು, ಇಂಥದ್ದೊಂದು ವಸ್ತು ನನಗೆ ಕೊಟ್ಟರೆ ನಾನು ನಿಮಗೆ ಡಬಲ್ ಮಾಡಿಕೊಡ್ತೀನಿ. ಇಂಥವೆಲ್ಲ ಮಾತುಗೂ ಸೊಪ್ಪು ಹಾಕಬೇಡಿ. ಇವತ್ತು ಬಹಳ ಎಡುತ್ತೀರಿ, ಜೋಪಾನ ಇರಲಿ, ಎಚ್ಚರಿಕೆಯಿಂದ ನಡೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹ ಇರೋದ್ರಿಂದ ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯ 4 ಜನಗಳಿಂದ 4 ಥರ ಸಹಾಯವನ್ನು ಪಡೀತಕ್ಕಂಥದ್ದು, ಅಥವಾ ಸ್ಥಾನಮಾನವನ್ನು ಗಟ್ಟಿಪಡಿಸ್ಕೊಳ್ತಕ್ಕಂಥದ್ದು, ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಕಲಹವನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ಕುಟುಂಬದವರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತೆಲನ ದೂರವಾರ ಪ್ರಯಾಣ ಬೆಳೆಸುವಂಥದ್ದು. ಇಷ್ಟೆಲ್ಲ ಅದೃಷ್ಟ ಇವತ್ತು ನಿಮ್ಮ ರಾಶಿಫಲದಲ್ಲಿದೆ. ಆದರೆ ಇಷ್ಟೆಲ್ಲ ಅದೃಷ್ಟ ನಿಮ್ಮದು ಕಾರ್ಯಸಿದ್ಧಿ ಆಗಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಗುರು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಕೇತುಗ್ರಹ, ಆ ಕೇತುಗ್ರಹಕ್ಕೆ ಸಂಬಂಧಪಟ್ಟಂಗೆ ದೇವಿಯ ಉಪಾಸನೆ ಆಗಬೇಕು. ಗುರುಗ್ರಹಕ್ಕೆ ಸಂಬಂಧಪಟ್ಟಂಗೆ ಗುರುಗಳನ್ನು ಪ್ರಾರ್ಥನೆ ಮಾಡಬೇಕು. ಇವೆರಡೂ ಅನುಕೂಲವಾಗಿ ನೀವು ಪ್ರಾರ್ಥನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ, ಸರಿಯಾದ ಮಾರ್ಗಸೂಚಿಯಲ್ಲಿ ತಾವು ಹೆಜ್ಜೆಯನ್ನು ಹಾಕಿದ್ರೆ ತುಲಾರಾಶಿಯವರಿಗೆ ಅದೃಷ್ಟದ ಫಲ ನಿಮ್ಮದಾಗುತ್ತೆ. ಆದರೆ ತುಲಾರಾಶಿಯವರಿಗೆ ನಾನು ನಂದು ಎಂಬತಕ್ಕಂಥದ್ದು, ಒಂದಷ್ಟು ಮದಮಾತ್ಸರ್ಯದಿಂದ ಒದ್ದಾಡುವಂಥದ್ದು, ಅಥವಾ ನಾನು ಹೇಳಿದಾಗೆ ಆಗಬೇಕು, ನಾನು ಇದೇ ಆಗಬೇಕು, ನಾನು ಹೀಗೇ ಇರಬೇಕು, ನಾನು ನಡ್ಕೊಳ್ತಾ ಇರ್ತಕ್ಕಂಥ ದಾರಿನೇ ಸರಿ ಅಂತೇಳಿ ನಾವು ಮಂಡದಾರಿ ಹಿಡಿದ್ರೆ ಅಲ್ಲಿ ವ್ಯತ್ಯಾಸ ಆಗುವಂಥದ್ದು, ಸಮಸ್ಯೆ ತರುವಂಥದ್ದಿದೆ. ತಾಳ್ಮೆಯಿಂದ ವರ್ತನೆ ಮಾಡಿ ಗುರು ಹಿರಿಯರ ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರ ಯಾರೊಬ್ಬರ ಮಾರ್ಗದರ್ಶಕರ ಮಾತನ್ನು ನೀವು ಆಲಿಸಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆ, ಸಮಾಧಾನ ಇಲ್ಲದಂಥ ರೀತಿಯಲ್ಲಿದೆ, ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕು ಅಂದರೂ ಕಾಣಲಿಕ್ಕೆ ಆಗದಂಥ ರೀತಿಯಲ್ಲಿದೆ, ಯಾವುದು ಬೇಡವೋ ಅದ್ರ ಕಡೆ ಮನಸ್ಸು ಹೋಲ್ತಾ ಇರುತ್ತೆ. ಹಾಗೆ ಇವತ್ತಿನ ದಿವಸ ಸುತ್ತಮುತ್ತ ಪರಿಸರದಲ್ಲಿ ನಿಂದಕರು ಸಾಕಷ್ಟು ಜನ ಆಗ್ತಾರೆ. ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಒಂದು ಹೆಸರಿಡ್ತಾರೆ, ಅವ್ರು ಕೆಲಸ ಮಾಡುವಾಗ ಸಹಾಯ ಮಾಡಲ್ಲ, ಕೆಲಸ ಕಂಪ್ಲೀಟ್ ಆದಮೇಲೆ ಅದಕ್ಕೆ ಇನ್ನೊಂದು ಮಾತಾಡ್ತಾರೆ, ಏನೋ ಒಂದು ಹೆಚ್ಚು ಕಮ್ಮಿ ಆಗುವಂಥದ್ದು, ಯಾವುದೋ ಒಂದು ಅಚಾತುರ್ಯ ಆಗುವಂಥದ್ದು, ಹೀಗೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಇವತ್ತು ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂದು ಕಡೆ ಲಾಭವನ್ನು ಗಳಿಸಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮನೆ ದೇವರ ಅನುಗ್ರಹವನ್ನು ಪಡೀರಿ. ಸಾಧ್ಯವಾದರೆ ಇವತ್ತಿನ ದಿವಸ
ಕೆಂಪು ವಸ್ತ್ರವನ್ನು ಅಂದರೆ ಕೆಂಪು ಕರವಸ್ತ್ರವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಕೆಂಪು ಗಂಧವನ್ನು ಹಣೆಗೆ ಹಚ್ಕೊಳ್ಳಿ. ವಿಷ್ಣು ದೇವರ ಪ್ರಾರ್ಥನೆ ಮಾಡಿದ 2 ತುಳಸಿ ದಳವನ್ನು ಅರ್ಚನೆ ಸಂಕಲ್ಪ ಮಾಡಿಸಿ 2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ತಾ ಹೋಗ್ತಾರೆ ಗುರುಶರು. ಮುಂದಿನ ಭಾಗದಲ್ಲಿ ಕಾಯ್ತಾರಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಐಶ್ವರ್ಯ ಅಂತ್ರಿ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ಬಾದಾಮಿಯಿಂದ ಒಂದು ಹಳ್ಳಿ ಹತ್ರ ರೀ. ಆಯ್ತು, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಪಪ್ಪನ ಬಗ್ಗೆ ಮಾತಾಡ್ರಿ. ಮಾತಾಡಿ. ಹಲೋ. ಹಲೋ ಗುರುಜಿ. ಚೆನ್ನಾಗಿದೆ ಮಗು? ಚೆನ್ನಾಗಿ ಗುರುಜಿ. ಆರಾಮ ಗುರುಜಿ? ಚೆನ್ನಾಗಿದ್ದೀನಮ್ಮ, ಹೇಳಿ. ನಮ್ಮ ಪಪ್ಪ ರೀ ಈಗ ಸಾಲದಿಂದ ಭಾಳ ಇದನ್ನ ಮಾಡತ್ತಾರ್ರಿ. ಒಂದ್ ಸಾಲ ತೀರ್ಸಕ್ ಹೋಗಿ ಮತ್ತೊಂದ್ ಸಾಲ ಮಾಡಕತ್ತಿರ್ತಾರ್ರಿ. ನನ್ ಮದುವೆ ಆಗೈತ್ರಿ. ಮದುವೆ ಆದ್ಮೇಲೆ ಬರೀ ಸಾಲ ಆಗತ್ತೈತಿ. ಹಂಗಾಗಿ ಸಾಲದ ಬಗ್ಗೆ ಹೇಳ್ಬೇಕ್ರಿ. ಮತ್ತೊಳ್ಳಿ ನಮ್ಮ ಯಜಮಾನ್ರ ಜೊತೆಗರ್ರಿ ಅವ್ರ ಕೈಯಾಗೂ ರೊಕ್ಕ ನಿಂದ್ರವಲ್ರಿ, ಮತ್ತ ನಮ್ಮ ಪಪ್ಪನ ಕೈಯಾಗೂ ರೊಕ್ಕ ನಿಂದ್ರವಲ್ರಿ. ಬರೀ ಸಾಲ ಆಗ್ತೈತಿ. ಸಾಲ ಏನಾಗುತ್ತೆ ಗೊತ್ತಮ್ಮ, ಸಾಲ ಪ್ರಾರಂಭದಲ್ಲಿ ಒಂದು ಸ್ವಲ್ಪನೇ ಇರುತ್ತೆ. ಅದನ್ನು ತೀರಿಸೋದಕ್ಕೋಸ್ಕರ ಬಡ್ಡಿ ಬೆಳೆಯುತ್ತಲ್ಲ ಅಂತ ಮತ್ತೊಬ್ಬರು ಬಡ್ಡಿ ಕಡಿಮೆ ಕೊಡ್ತಾರಂತಲ್ಲ, ಅಲ್ಲಿ ಸಾಲ ಮಾಡ್ತೀವಿ. ಅದನ್ನು ಸಾಲ ತೀರಿಸೋದಕ್ಕೆ ಹೋಗಿ ಅಲ್ಲಿ ಬಡ್ಡಿ ಕಡಿಮೆ ಆಗಿ ಇನ್ನೊಬ್ರು 1% ಬಡ್ಡಿ ಕಡಿಮೆ ಕೊಡ್ತಾರೆ ಅಂತ ಅಲ್ಲಿ ಸಾಲ ಮಾಡ್ತೀವಿ. ಕೊನೆಗೆ ಈ ಸಾಲ ತೀರಿಸಿ ಇವರು ಕಡಿಮೆ ಬಡ್ಡಿ ಕೊಟ್ಟವ್ರು ಏನು ಮಾಡ್ತಾರೆ, ಭಾಳ ಪ್ರೆಷರ್ ಆಗ್ತಾ ಇರ್ತಾರೆ. ಜಾಸ್ತಿ ಬಡ್ಡಿ ಕೊಡೋರು ಪ್ರೆಷರ್ ಹಾಕಲ್ಲ. ಅವ್ರು ಏನಪ್ಪ ಅಂದರೆ ಪೂರ್ತಿ ಕುತ್ತಿಗೆ ಕೈ ಹಾಕ್ತಾರೆ ಜಾಸ್ತಿ ಬಡ್ಡಿಗೆ ತೊಗೊಳ್ಳೋವಂಥವ್ರು. ಬಡ್ಡಿ ಕಡಿಮೆ ಇರ್ತಕ್ಕಂಥವ್ರು ನೋಡಿ, ಬಡ್ಡಿ ಕಡಿಮೆ ಕೊಡ್ತೀನಿ, ತಿಂಗಳಾದರೆ ಕರೆಕ್ಟಾಗಿ ದುಡ್ಡು ತಂದು ಕೊಡಬೇಕು ಅಂತ ಹೇಳ್ತಿರ್ತಾರೆ. ನಮಗೆ ತಿಂಗಳಾದರೆ ಕರೆಕ್ಟಾಗಿ ಬಡ್ಡಿ ಅವ್ರು ಕೊಡ್ಲಿಕ್ಕೆ ಆಗಿಲ್ಲ ಅಂದಾಗ ಇವರು ನಮ್ಮ ಎದೆ ಮೇಲೆ ಕೂತ್ಕೋತಾರಲ್ಲ, ಆವಾಗ ಪಕ್ಕದಲ್ಲಿ ಇರ್ತಕ್ಕಂಥವ್ನು ಇಲ್ಲ 10 ರೂಪಾಯಿ ಬಡ್ಡಿ ತಂದಿರೋರು ನಾಳೆ 20 ರೂಪಾಯಿ ಬಡ್ಡಿ ಕೊಡ್ತಕ್ಕಂಥವ್ನ ಹತ್ರ ಹೋಗಿ ಅಲ್ಲಿ ಕೈ ಎಡ್ತೀವಿ. ಅಲ್ಲೇ ನಾವು ಎಡು ಸಾಯೋವಂಥದ್ದು. ಇದು ಎಲ್ಲರೂ ಮಾಡೋ ತಪ್ಪು. ಇದು ಎಲ್ಲರೂ ಮಾಡೋ ತಪ್ಪು ಇದೇನೆ. ಇದ್ರ ಬಗ್ಗೆ ಪರಿಹಾರ ಅದಕ್ಕಿಂತ ಬುದ್ಧಿವಂತಿಕೆಯಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಒಂದು, ಜೊತೆಗೆ ಇರ್ತಕ್ಕಂಥ ಕಷ್ಟಗಳು ದಾಟ್ಕೊಂಡು ಹೊರಗಡೆ ಬರೋವಂಥದ್ದು ಮತ್ತೊಂದು ಐಡಿಯಾ ಇದೆ. ಅದು ಎರಡೂ ನಾನು ಹೇಳ್ತೇನೆ. ಮಾಡಬೇಕಾದಿಷ್ಟೇ ಅಮ್ಮ. ಫಸ್ಟು ಯಾರ ಹತ್ರ ಸಾಲ ತೊಗೊಂಡಿದ್ದೀವಲ್ಲ, ಸಾಲ ತೊಗೊಂಡಿರ್ತಕ್ಕಂಥವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳಿ, ಇಂಥ ಸಮಯದಲ್ಲಿ ಈ ಸಮಯದಲ್ಲಿ ನಾವು ಕೊಡ್ತೀವಿ ಅಂತೇಳಿ ಆ ಸಮಯಕ್ಕೆ ನಾವು ದುಡ್ಡು ವ್ಯವಸ್ಥೆ ಮಾಡ್ಕೋಬೇಕು. ನಿಮ್ಮ ತಂದೆ ಏನು ಕೆಲಸ ಮಾಡ್ತಾರೆ? ಅವರು ಒಂದು ಕಿರಾಣಿ ಅಂಗಡಿ ಇಟ್ಟಾರೆ. ಕಿರಾಣಿ ಅಂಗಡಿ ಇಟ್ಟಿದ್ದಾರೆ. ಅಲ್ಲಿ ಬರೋ ಲಾಭದಲ್ಲೇ ಇವ್ರು ಸಾಲ ತೀರಿಸಬೇಕು. 3 ಮಂದಿ ಹೆಣ್ಮಕ್ಳು ರೀ, ಒಬ್ಬನ ಗಂಡ ಮಗ. ಈಗ ಒಬ್ಬಕ್ಕಿನ ಹಿರೇಕೆ ನಾನ ರೀ, ಐಶ್ವರ್ಯ ಅಂತಂದು ಲಗ್ನ ಆಗೈತ್ರಿ. ಈಗ ಒಂದ್ ಹೆಣ್ ಪಾಪು ಆಗೈತ್ರಿ. ಅವ್ರಿಬ್ರು ದಿನ ಮದುವೆ ಐತ್ರಿ. ಇನ್ನ ಅದ್ರ ಸಂಬಂಧ ಇರ್ಲಿ, ಫಸ್ಟ್ ಈ ಸಾಲ ತೀರಿಸ್ಕೊಂಡು ಋಣಮುಕ್ತರಾಗಿ ಅವ್ರು ನೆಮ್ಮದಿಯಾಗಿ ಬರಲಿ. ಇದಕ್ಕಾಗಿ ಏನು ಮಾಡಬೇಕು ಅಂತ ನಾನು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೀನು ಧೈರ್ಯವಾಗಿರು, ಒಳ್ಳೇದಾಗಲಿ. ಕಳೆದ ಭಾಗದಲ್ಲಿ ಐಶ್ವರ್ಯ ಅವರು ಕರೆ ಮಾಡಿ ಮಾತನಾಡ್ತಾ ಇದ್ರು. ಅವರ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನ ಈಗ ತಿಳಿಸ್ಕೊಡ್ತಾರೆ. ಖಂಡಿತಮ್ಮ. ಐಶ್ವರ್ಯ ಕರೆ ಮಾಡಿದ್ದಾಯಿತು, ಸಮಸ್ಯೆ ಹೇಳ್ಕೊಂಡಿದ್ದಾಯಿತು. ಸಮಸ್ಯೆನ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ದಿದ್ರೆ ಬಹಳ ಕಷ್ಟನೇ ಆಗುತ್ತೆ. ಎಲ್ಲರೂ ಮಾಡುವಂತಹ ತಪ್ಪಿದು. ಒಂದು ಕಡೆ ಸಾಲ ಮಾಡ್ತೀವಿ, ಸಾಲ ಮಾಡಿ ಒಂದಷ್ಟು ಬಡ್ಡಿ ಇರುತ್ತೆ. ಆ ಬಡ್ಡಿನ ತೀರಿಸ್ಲಿಕ್ಕೆ ಆಗದಿರ ಏನಾಗುತ್ತೆ, ಮತ್ತೊಬ್ರು ಹೇಳ್ತಾರೆ ಇಲ್ಲ ನಾನು 5% ತೊಗೊಂಡಿರ್ತೇನೆ, ಮತ್ತೊಬ್ಬರು 4% ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ತೊಗೊಂಡು ಇದನ್ನು ತೀರಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಅನಂತರ ಇನ್ನೊಬ್ರು ಹೇಳ್ತಾರೆ 2% 3% ಅಂತಾರೆ. ಅವ್ರು ಹೇಳ್ತಾರೆ ತಿಂಗಳ ಕರೆಕ್ಟಾಗಿ ಕಟ್ಟಬೇಕು ಅಂತ. ಇಲ್ಲಿ 4% ಇರ್ತಕ್ಕಂಥವ್ರು 2 ಸಲ ತಡವಾಗಿ ಕೊಟ್ಟರು ಅಡ್ಜಸ್ಟ್ಮೆಂಟ್ ಇರುತ್ತೆ. ಆದರೆ ಇವರು 2% ಕೊಟ್ಟಿರ್ತಾರಲ್ಲ, 2% ಕೊಟ್ಟವರು ನಿಗದಿ ಹೇಳಿರ್ತಾರೆ, ಕರೆಕ್ಟಾಗಿ ಈ ಡೇಟ್ಗೆ ಕಟ್ಟಬೇಕು ನೀವು ಅಂತ. ಆ ಡೇಟ್ ಕಟ್ಟಲಿಲ್ಲ ಅಂದರೆ ದಿನಕ್ಕೆ ಒಂದಿಷ್ಟು ಚಕ್ರ ಬಡ್ಡಿ ಥರ ಬೀಳುತ್ತೆ. ಎಲ್ಲ ಅಲ್ಲೇ ಅದೇನು ಹೇಳ್ತಾರೆ, ತೆಲುಗಲ್ಲಿ ಒಂದು ಗಾದೆ ಹೇಳ್ತಾರೆ, ಬಟ್ ಅದು ನಾನು ಹೇಳಬಾರ್ದು. ಹೇಳಿದ್ರೆ ಸಮಸ್ಯೆ ಅನ್ಸುತ್ತೆ. ನನಗೆ ಮನಸ್ಸಿಗೆ ಒಪ್ಪೋದಿಲ್ಲ. ನಮ್ಮಮ್ಮ ಏನು ಮಾತಾಡ್ರು ಒಂದು ಗಾದೆ ಹೇಳ್ಬಿಡೋರು ಪಕ್ಕ, ಆದರೆ ಅದು ಹೇಳಬಾರ್ದು. ಅದಕ್ಕೆ ಎಲ್ಲರೂ ಮಾಡೋ ತಪ್ಪಿದು. ಕೊನೆಗೆ ಎಲ್ಲವೂ ದಾಟಿ ಏನಾಗುತ್ತೆ, ಈ ಸಣ್ಣ ಪುಟ್ಟ ತೀರ್ಕೊಳ್ಳುತ್ತೆ. ನಮ್ಮ ಕಷ್ಟ ಜಾಸ್ತಿ ಆದಾಗ ಇನ್ನೊಬ್ಬರ ಹತ್ರಕ್ಕೆ ಹೋಗಿ ತಲೆ ಬಗ್ಗಿಸ್ತೀವಿ. ಅವ್ರೇನು ಮಾಡ್ತಾರೆ, 8% 10% ಬಡ್ಡಿ ಹೇಳ್ತಾರೆ, ನೀಗೆ ಎಷ್ಟು ಬೇಕೋ ದುಡ್ಡು ಕೊಡ್ತೀವಿ ಅಂತಾರೆ. ಇವರೆಲ್ಲರ ಟಾರ್ಚರ್ ತೀರಿಸ್ಕೋಬೇಕು ಅಂತ ಜಾಸ್ತಿ ಬಡ್ಡಿ ತೊಗೊಂಡು ಅಲ್ಲಿ 4% ಇರೋದನ್ನು ಬಿಟ್ಟಿರ್ತೀವಿ, ಇಲ್ಲಿ 8ರಿಂದ 10% ಬಡ್ಡಿ ತೊಗೊಳ್ತೀವಿ. ಇವರೇನು ಮಾಡ್ತಾರೆ, ನಾಳೆ ಬಡ್ಡಿ ಕೊಡಬೇಕಾದ್ರೆ ಇವತ್ತೇ ಕುತ್ತಿಗೆ ಮೇಲೆ ಕಾಲಿಟ್ಟಿರ್ತಾರೆ, ತಡ್ಕೊಳಕ್ಕಾಗಲ್ಲ. ಆವಾಗ ಇಲ್ಲದ ಪ್ರಾಣ ಹೋಗುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಅದರಿಂದ ವ್ಯವಹಾರ ಮಾಡಬೇಕಾದ್ರೆ ಯಾರ ಹತ್ರ ವ್ಯವಹಾರವನ್ನು ಪ್ರಾರಂಭಿಸಿರ್ತೀವಲ್ವ, ಸಾಧ್ಯವಾದಷ್ಟು ಅವರಲ್ಲೇ ಒಂದು ವಿನಯತೆಯಿಂದ, ಒಂದು ನಮ್ರತೆಯಿಂದ ಒಂದಲ್ಲ ಒಂದು ಕಡೆ ಮಾತಾಡ್ಕೊಂಡು ಹೋಗುವಂಥದ್ದು ಬಹಳ ಉತ್ತಮ ಅನಿಸುತ್ತೆ. ಇದನ್ನು ಪಾಲನೆ ಮಾಡಿ. ಇದ್ರ ಜೊತೆಗೆ ತಂತ್ರಸಾರ ಅಂತ ಹೇಳಿದ್ನಲ್ಲ, ಯಾರು ಸಾಲವನ್ನು ಹೊತ್ಕೊಂಡು ತೀರ್ಸೋಕ್ಕಾಗದಿರೋ ಒದ್ದಾಡ್ತಿರ್ತಾರಲ್ಲ,
ಕರೆಕ್ಟಾಗಿ 48 ದಿವಸ ದಿನಕ್ಕೊಂದು ವಿಳೆದೆಲೆ, 48 ದಿವಸ ದಿನಕ್ಕೊಂದು ವಿಳೆದೆಲೆ, ಮಧ್ಯದಲ್ಲಿ ಐಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೆದು ಪ್ರತಿ ದಿವಸ ಅದರ ಮೇಲೆ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಇಟ್ಟು ಪ್ರಾರ್ಥನೆ ಮಾಡಿ ಆ ಎಲೆನ ಯಾರು ತುಳಿದಿದ್ದಂಥ ಸ್ಥಳದಲ್ಲಿಡಿ. ಹೀಗೆ ಮಾಡೋದ್ರಿಂದ ಆರ್ಥಿಕ ಸಂಕಷ್ಟಗಳು ಬೇಗ ದೂರ ಆಗುತ್ತೆ, ಸಮಸ್ಯೆಯಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಧನುರಾಶಿಯಲ್ಲಿರ್ತಕ್ಕಂಥವರು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ 2 ತುಳಸಿ ದಳವನ್ನಿಟ್ಟು ಅರ್ಚನೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಧನುರಾಶಿಯವರು ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧವಾರದ ಮಹಾವಿಷ್ಣು ಪ್ರಾರ್ಥನೆಯೂ ಬೇಕು, ಹನುಮನ ಆರಾಧನೆ ಬೇಕು. ಯಾಕೆಂದರೆ ಸ್ಥೈರ್ಯದಿಂದ ಯಾವುದೇ ಕೆಲಸ ಕಾರ್ಯಗಳಾದರೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಹಾವಿಷ್ಣು ಪ್ರಾರ್ಥನೆ ಜೊತೆಗೆ ಹನುಮನ ಆರಾಧನೆ ಮಾಡೋದ್ರಿಂದ ಮಕರ ರಾಶಿಯವರು ಖಂಡಿತ ಒಳಿತನ್ನು ತಂದುಕೊಳ್ತಾರೆ. ಸಾಧ್ಯವಾದಷ್ಟು ಮಕರ ರಾಶಿಯವರು ಇವತ್ತು ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಮಧ್ಯಾಹ್ನ ಸರಿಸುಮಾರು 3 ಗಂಟೆವರೆಗೂ ನಿಮ್ಮಲ್ಲಿ ಲಾಭ ತುಂಬ ಕಡಿಮೆ ಇದೆ. 3 ಗಂಟೆವರೆಗೂ ಏನಾದರೂ ಒಂದಷ್ಟು ವ್ಯತ್ಯಾಸಗಳನ್ನ ಕಾಣ್ತೀರಿ, ಒಂದಷ್ಟು ಸಮಸ್ಯೆ ಕಾಣ್ತೀರಿ. 3ರ ನಂತರ ಒಂದಷ್ಟು ಬೆಳಕನ್ನು ಕಾಣುವಂಥ ಯೋಗಫಲ ಇರತಕ್ಕಂಥ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಎಚ್ಚರಿಕೆಯ ನಡೆ ಇರಲಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಷ್ಟು ಆರೋಗ್ಯ, ವ್ಯವಹಾರ, ಅಂದುಕೊಂಡಷ್ಟು ವೇಗವಾಗಿ ನಡೆದಿರತಕ್ಕಂಥ ಕೆಲಸ, ಪರಿಸರದಲ್ಲಿರ್ತಕ್ಕಂಥವ್ರ ಮಾತು ಕೇಳದಿರೇ ಇರತಕ್ಕಂಥದ್ದು, ಅಥವಾ ಯಾವುದಾದ್ರು ಒಂದು ಸಮಸ್ಯೆನ ಎತ್ಕೊಂಡು ಕೆಲಸಕ್ಕೆ ಬಾರದಂತಹ ವಿಚಾರ, ಅಂದರೆ ಯಾವುದು ನಿಮ್ಮ ಕೆಲಸಕ್ಕೆ ಬೇಡವೋ ಅದರಿಂದ ಲಾಭ ಇಲ್ಲ, ನಷ್ಟವೂ ಇಲ್ಲ, ಆದರೂ ಆ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ತುಂಬ ಒದ್ದಾಡ್ತಾ ಇರ್ತೀರಿ, ಸಮಸ್ಯೆ ತಂದುಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯ ವ್ಯತ್ಯಾಸ ಆಗಿ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದರೆ ಮುಂಬರ್ತಕ್ಕಂಥ ದಿನಗಳು ಮತ್ತಷ್ಟು ಸಮಸ್ಯೆ ಆಗ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದ್ರ ಜೊತೆಗೆ ಇವತ್ತು ನೀವು ಮಾಡಬೇಕಾದ್ದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಇರೋದ್ರಿಂದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿ, ನಿಮ್ಮ ಮಾತೃಶ್ರೀಯವರು ಏನು ಹೇಳ್ತಾರೋ ಅದರಂತೆ ಪಾಲನೆ ಮಾಡಿ. ಅನುಭವಸ್ಥರ ಮಾತನ್ನು ಆಲಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾರು ಅನುಭವಸ್ಥರಿರ್ತಾರೆ ಅವರು ಮಾತನ್ನು ಆಲಿಸಬೇಕು. ಏನು ಕೆಲಸ ಮಾಡಿದ್ರೆ ಸರಿ ಇರುತ್ತೆ, ಯಾವುದು ತಪ್ಪಾಗುತ್ತೆ, ಇದು ಸರಿ ತಪ್ಪುಗಳ ಸರಿಯಾದ ಒಂದು ಆಲೋಚನೆ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಇವತ್ತು ಅದೃಷ್ಟವೂ ಇದೆ, ದುರಾದೃಷ್ಟವೂ ಇದೆ. ಅದೃಷ್ಟ ಎಂಬತಕ್ಕಂಥದ್ದು ಮಧ್ಯಾಹ್ನ 3ರವರೆಗೂ, ದುರಾದೃಷ್ಟ ಎಂಬತಕ್ಕಂಥದ್ದು ಸಂಜೆ 4ವರೆವರೆಗೂ. ಅಂದರೆ 3ರಿಂದ 4ವರೆ, 1.5 ಗಂಟೆ ಕಾಲ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಆದರೆ ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಅರ್ಚನೆ ಸಂಕಲ್ಪ ಮಾಡಿ ಲಕ್ಷ್ಮಿ ಅರ್ಚನಾ ಪ್ರಸಾದ ಆದ ನಂತರ ಆ ಕುಂಕುಮ ಪ್ರಸಾದವನ್ನು ತಾವು ತಮ್ಮ ಪರಿವಾರದಲ್ಲಿರ್ತಕ್ಕಂಥವ್ರಿಗೂ ಕುಂಕುಮವನ್ನು ಪ್ರಸಾದ ರೂಪದಲ್ಲಿ ಕೊಡೋದ್ರಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ನಾಳೆಯಿಂದ ಇನ್ನು ನಾನೇ ಮಾತಾಡ್ತೀನಿ. ನಾಳೆಯಿಂದ ಅಂದರೆ ಪ್ರತಿ ಗುರುವಾರ ತಪ್ಪದೀರ ಮಾತಾಡುವಂತಹ ವನಸಿರಿ, ಉತ್ತರವನ್ನು ಕೊಡುವಂಥ ವನಸಿರಿಯನ್ನು ಗುರುವಾರದ ಸಂಚಿಕೆಯಲ್ಲಿ ತಾವು ನೋಡ್ತಾ ಇದ್ದೀರಿ. ಇದನ್ನು ತಪ್ಪದಿರ ಇದನ್ನು ನೀವು ಪಾಲನೆ ಮಾಡಬೇಕು. ಯಾಕೆಂದರೆ ಮಾತಾಡಲಿಕ್ಕೆ ಎಷ್ಟೋ ಜನ ಕರೆ ಮಾಡ್ತಿದ್ದೀರಿ, ನಿಮ್ಮ ಕಾಗದ ಬರೀತಿದ್ದೀರಿ, ಬರೆದಂಥ ಎಲ್ಲ ಕಾಗದಗಳು ನಾವು ಇಲ್ಲಿ ತೆಗೆದು ಓದಲಿಕ್ಕೆ ಆಗದಂಥ ಪರಿಸ್ಥಿತಿಗಳು ಕೆಲವು ಸತಿ ಆಗಬಹುದು. ಅಥವಾ ನೀವು ಕರೆ ಮಾಡಿದಾಗ ನಾವು ನೇರ ಪ್ರಸಾರದಲ್ಲಿ ನಾವು ಸಿಗದಿರ ಆಗಬಹುದು. ಆದರೆ ಆ ಸಮಯ ಇದೆಯಲ್ಲ, ಆ ಸಮಯದಲ್ಲಿ ಪ್ರತ್ಯೇಕವಾಗಿ ಇಲ್ಲಿ ಉತ್ತರವನ್ನು ಕೊಡ್ತಕ್ಕಂಥ ವನಸಿರಿಯನ್ನು ಪೂಜಿಸಿ ಅದರಿಂದ ನಿಮ್ಮ ಸಮಸ್ಯೆಗಳೊಂದು ಪರಿಹಾರ ಸಿಗುವಂಥ ಒಂದು ಕಾಯಕಲ್ಪವನ್ನು ಪ್ರತಿ ಗುರುವಾರ ನಡೆಸುವಂಥದ್ದಿದೆ. ನಾಳೆನೇ ಆ ಕಾಯಕಕ್ಕೆ ಚಾಲನೆ ಸಿಗ್ತಾ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ.